ನೋಡಿ, ಇತ್ತೀಚೆಗೆ 41 ವರ್ಷದ ಹುಡುಗ ಹಾರ್ಟ್ ಸರ್ಜನ್, ಹೈಯೆಸ್ಟ್ ನಂಬರ್ ಆಫ್ ಸರ್ಜರಿ, 16,000 ಸರ್ಜರಿ ಮಾಡಿದ್ದ. ಇಲ್ಲಿ ಗುಜರಾತಲ್ಲಿ ಬೆಳಗ್ಗೆ 3 ಗಂಟೆಗೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾರೆ. ನಂಬರ್ 2, 22 ವರ್ಷದ ಟಿ.ಕೆ. ಗ್ಯಾನ್ವಿ ಅಂತ ಸ್ಟಾಫ್ ನರ್ಸು, ಶಿವಮೊಗ್ಗ ಹಾಸ್ಪಿಟಲಲ್ಲಿ ಪೇಷಂಟ್ ಟ್ರೀಟ್ ಮಾಡಬೇಕಾದ್ರೆ ಅವಳಿಗೆ ಸ್ವತಃ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ತಾಳೆ ಹಾಸ್ಪಿಟಲಲ್ಲಿ. ಇನ್ಸೈಡ್ ದ ಹಾಸ್ಪಿಟಲ್ ಹೇಳ್ತಾರೆ ನಿಮಗೆ. ನೆಕ್ಸ್ಟು, ವರ್ಲ್ಡ್ಸ್ ಲೀಡಿಂಗ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಡಾಕ್ಟರ್ ರ್ಯಾಂಡಿ ಕ್ರ್ಯಾಂಡೆಲ್. ಓಕೆ, ಇಡೀ ವಿಶ್ವದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಮಾಡಿದ್ದಾರೆ. 45 ವರ್ಷದಲ್ಲಿ ಅವರು ತಮ್ಮ ಮನೆ ಮುಂದೆ ಪೇಪರ್ ಓದ್ಕೊಂಡು ಕೂತ್ಕೋಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಕೊಲಾಪ್ಸ್ ಆಗ್ತಾರೆ. ಅವ್ರ ವೈಫು CPR ಮಾಡಿ ಆಂಬ್ಯುಲೆನ್ಸ್ ಕರೆಸಿ ಹಾಸ್ಪಿಟಲ್ ಕರ್ಕೊಂಡೋಗಿ ಅವರು ಲೈಫನ್ನು ಸೇವ್ ಮಾಡ್ಕೋತಾರೆ. ಇತ್ತೀಚೆಗೆ ಸುಮಾರು 6 ರಿಂದ 9 ಜನ ಚಿಕ್ಕ ವಯಸ್ಸಿನ ಹುಡುಗರು ಗರ್ಭ ಡ್ಯಾನ್ಸ್ ಮಾಡಬೇಕಾದ್ರೆ, ಗುಜರಾತಲ್ಲಿ ನವರಾತ್ರಿ ಡ್ಯಾನ್ಸಿಂಗಲ್ಲಿ ಗರ್ಭ ಡ್ಯಾನ್ಸ್ ಮಾಡಬೇಕಾದ್ರೆ ಸುಮಾರು 16 ರಿಂದ 30 ವರ್ಷ ಒಳಗಡೆ ಹುಡುಗ ಹುಡುಗಿಯರು ಅಲ್ಲೇ ಕೊಲಾಪ್ಸ್ ಆಗಿ ಸತ್ತೋಗ್ತಾರೆ. ಇತ್ತೀಚೆಗೆ ನೀವು ಕೇಳಲ್ಪಟ್ಟಿರುವ ಹಾಸನ್ ಇನ್ಸಿಡೆಂಟು, ಸುಮಾರು 38 ಜನ ಲಾಸ್ಟು 1 ರಿಂದ 3 ತಿಂಗಳಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ. ಇವೆಲ್ಲ ಏನು ತೋರಿಸುತ್ತೆ? ಆಂಬ್ಯುಲೆನ್ಸ್ ಇದು ಮಾತ್ರಕ್ಕೆ, ಹಾಸ್ಪಿಟಲ್ ಪಕ್ಕದಲ್ಲಿ ಇದು ಮಾತ್ರಕ್ಕೆ, ಹೆಲ್ತ್ ಇನ್ಶೂರೆನ್ಸ್ ಇದು ಮಾತ್ರಕ್ಕೆ, ನೀವು ಡೈಲಿ ಜಿಮ್ಗೆ ಹೋಗ್ಬಿಟ್ಟು ಫಿಟ್ ಆಗಿದ್ದು ಮಾತ್ರಕ್ಕೆ ಹಾರ್ಟ್ ಅಟ್ಯಾಕಿಂದ ನಾವು ಬಚಾವಾಗ್ತೀವಿ ಅಂತ ತಿಳ್ಕೊಬೇಡಿ. ಹಾರ್ಟ್ ಅಟ್ಯಾಕ್ ಯಾರಿಗೆ ಬೇಕಾದ್ರೂ ಆಗ್ಬೋದು, ಎಲ್ಲಿ ಬೇಕಾದ್ರೂ ಆಗ್ಬೋದು, ಯಾವುದೇ ವಾರ್ನಿಂಗ್ ಇಲ್ಲದೆ ಬರ್ಬೋದು. ಮತ್ತು ಭಾಳಷ್ಟು ಜನರಿಗೆ ಹಾರ್ಟ್ ಅಟ್ಯಾಕ್ ಟೈಮೇ ಸಿಗಲ್ಲ, ವಿದಿನ್ 1 ಮಿನಿಟಲ್ಲೇ ಸತ್ತು ಹೋಗ್ತಾರೆ. ಸೊ ಇವತ್ತು ನಿಮಗೆ ನಾನು ಹೇಳೋಕ್ಕೆ ಹೊರಟಿರೋ ವಿಷಯ ಭಾಳ ಇಂಪಾರ್ಟೆಂಟ್. ನೋಡಿ, ಒಂದು ವಿಷಯ, ನಾನು ಕಾರ್ಡಿಯಾಲಜಿಸ್ಟ್ ಅಲ್ಲ, ಆದರೆ ನಾನು ಅಲೋಪತಿ ಡಾಕ್ಟರು, ಅಕ್ಯುಪಂಕ್ಚರಿಸ್ಟು, ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟು, ಫಂಕ್ಷನಲ್ ಮೆಡಿಸಿನ್ ಎಕ್ಸ್ಪರ್ಟ್ ಆ್ಯಂಡ್ ಕೈರೋಪ್ರಾಕ್ಟರ್. ನಾನು ಅಮೇರಿಕನ್ ಆಸ್ಪತ್ರೆಗೆ ರಿಮೋಟ್ಲಿ ವರ್ಕ್ ಮಾಡಿದ್ದೀನಿ. ನಾನು ವರ್ಕ್ ಮಾಡಿರೋ ಆಸ್ಪತ್ರೆಗಳು ಸೇಕ್ರೆಡ್ ಹಾರ್ಟ್ ಹಾಸ್ಪಿಟಲ್ ಅಂತ ಮತ್ತು ಪ್ರೆಸ್ಬಿಟರಿ ಕೊಲಮಿನ್ ಹಾಸ್ಪಿಟಲ್ ಅಂತ. ಇಲ್ಲಿ ಭಾಳ ಫೇಮಸ್ ಕಾರ್ಡಿಯಾಲಜಿಸ್ಟ್ ವರ್ಕ್ ಮಾಡ್ತಾರೆ. ನನ್ನ ಕೆಲಸ ಅವ್ರದ್ದು ರಿಪೋರ್ಟ್ಸನ್ನು ಲೈವ್ ಆಗಿ ಸರ್ಜರಿ ನೋಡಿ ಅದನ್ನು ಅಡಿಟ್ ಮಾಡಿ ಅದರಿಂದ ಆಗೋ ತಪ್ಪುಗಳನ್ನು ಕಂಡುಹಿಡಿದು ಅದನ್ನು ನಾವು US ಕಳಿಸ್ಬೇಕಾಗತ್ತೆ. ನೋಡಿ, ನಾವು ಅಮೇರಿಕನ್ ಹಾರ್ಟ್ ಸರ್ಜನ್ಸ್ ತಪ್ಪುಗಳನ್ನು EMR ಅಲ್ಲಿ ಕಂಡುಹಿಡಬೇಕಂದ್ರೆ ನಮ್ಮ ಲೆವೆಲ್ಲು, ನಮ್ಮ ನಾಲೆಜ್ ಅವರಷ್ಟೇ ಇರಬೇಕಾಗತ್ತೆ. ಹೀಗಾಗಿ ನಾನು ಭಾಳಷ್ಟು ಸಾವಿರಾರು ಲಕ್ಷಗಳ ರಿಪೋರ್ಟನ್ನು ಎಡಿಟ್ ಮಾಡಿದ್ದೀನಿ. ಹಾರ್ಟ್ ರಿಪೋರ್ಟ್ಗಳನ್ನು, ಕಾರ್ಡಿಯೋಥೊರಾಸಿಕ್ ಸರ್ಜರಿ ರಿಪೋರ್ಟನ್ನು ಲೈವ್ ಆಗಿ ಸರ್ಜರಿ ರಿಪೋರ್ಟನ್ನು ನೋಡಿ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಪ್ರತಿಯೊಂದನ್ನು ಚೆಕ್ ಮಾಡಿ ವೆರಿಫೈ ಮಾಡಬೇಕಾಗತ್ತೆ. ಹೀಗಾಗಿ ನಾನು ಇವತ್ತು ನಿಮಗೆ ಭಾಳಷ್ಟು ಇಂಪಾರ್ಟೆಂಟ್ ವಿಷಯ ಹೇಳ್ಕೊಡ್ತೀನಿ. ಇವತ್ತು ಯೂಟ್ಯೂಬಲ್ಲಿ ಭಾಳಷ್ಟು ವಿಡಿಯೋಗಳಿದೆ ಹಾರ್ಟ್ ಅಟ್ಯಾಕ್ ಬಗ್ಗೆ, ಆದರೆ ಭಾಳಷ್ಟು ಜನ ಏನು ಕವರ್ ಮಾಡಲ್ಲ ಅಂದರೆ ಎಲ್ಲರ ಅಲೋಪತಿ ಬಗ್ಗೆ ಮಾತ್ರ ಮಾತಾಡ್ತಾರೆ. ನಾನು ಇವತ್ತು ನಿಮಗೆ ಅಕ್ಯುಪಂಕ್ಚರ್ ದೃಷ್ಟಿಯಿಂದ ಹೇಗೆ ಹಾರ್ಟ್ ಅಟ್ಯಾಕನ್ನು ತಡಿಬೇಕು, ಎಮೋಷನಲ್ ದೃಷ್ಟಿಯಿಂದ ಹೇಗೆ ತಡಿಬೇಕು, ಮತ್ತು ನೀವು ನ್ಯೂಟ್ರಿಷನ್ ಯಾವ ಥರ ಯೂಸ್ ಮಾಡ್ಕೋಬೇಕು, ಯಾರಿಗೆ ಗೊತ್ತಿರದ ವಿಷಯ ಅಂತ ಹೇಳ್ತೀನಿ ತಮಗೆ. ಫಾರ್ ಎಕ್ಸಾಂಪಲು, ಇಮಿಡಿಯೇಟ್ಲಿ ಹಾರ್ಟ್ ಅಟ್ಯಾಕ್ ಆದರೆ ಏನು ಮಾಡಬೇಕು? ಎಲ್ಲ ಡಾಕ್ಟರ್ ಹೇಳೋದು ಆಂಬ್ಯುಲೆನ್ಸ್ ಫೋನ್ ಮಾಡಿ ಅಂತ. ಆದರೆ ಆಂಬ್ಯುಲೆನ್ಸ್ ಬರೋಕ್ಕೆ ಬೆಂಗಳೂರಲ್ಲಿ ಸುಮಾರು 5 ರಿಂದ 10 ನಿಮಿಷ ಬೇಕು, ಮತ್ತು ಆಸ್ಪತ್ರೆಗೆ ಹೋಗಬೇಕು. ಅಷ್ಟರೊಳಗಡೆ ಸಾಯೋ ಸಂಭವ ಜಾಸ್ತಿ ಇರುತ್ತೆ. ಸೊ ನಾನು ನಿಮಗೆ ಏನಂದರೆ ಇಂಪಾರ್ಟೆಂಟು, ಕೊನೆವರೆಗೆ ವಿಡಿಯೋ ನೋಡ್ತಾ ಹೋಗಿ ಇಮ್ಮಿಡಿಯೇಟ್ ಆಗಿ ವಿದಿನ್ 1 to 3 ಮಿನಿಟ್ಸಲ್ಲಿ ಯಾರದೇ ಲೈಫನ್ನು ಸೇವ್ ಮಾಡ್ಬೋದು ಹಾರ್ಟ್ ಅಟ್ಯಾಕು ಮತ್ತು ಸ್ಟ್ರೋಕಿಂದ. ಇದಕ್ಕೆ ಭಾಳ ಇಂಪಾರ್ಟೆಂಟ್ ಬೇಕು ನಿಮಗೆ. ಒಂದು ಟೂತ್ ಪಿಕ್ಕು, ಒಂದು ನೇಲು, ಒಂದು ಪೆನ್ನು ಇದ್ದರೆ ನೀವು ಯಾರು ಬೇಕಾದ್ರೂ ಲೈಫನ್ನು ಸೇವ್ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಸೇವ್ ಮಾಡ್ಬೋದು. ನೋಡಿ, ಇವತ್ತು ನೀವು ಎಲ್ಲರೂ ಸಮುದ್ರಯಾನ ಮಾಡ್ತಿರ್ತಾರೆ, ಅಲ್ಲಿ ನಿಮಗೆ ಆಂಬ್ಯುಲೆನ್ಸ್ ಸಿಗಲ್ಲ. ನೀವು ಅಮರನಾಥ ಯಾತ್ರೆ ಹೋಗ್ತೀರಾ, ಅಲ್ಲಿ ಆಂಬ್ಯುಲೆನ್ಸ್ ಇರಲ್ಲ, ನಿಮಗೆ ಹೆಲಿಕಾಪ್ಟರ್ ಬರಬೇಕು. ಅಥವಾ ನೀವು ಟಾಯ್ಲೆಟ್ ಮಾಡ್ತಾ ಇರ್ತೀರಾ, ಲಾಕ್ ಮಾಡಿರ್ತೀರಾ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆವಾಗ ಅಲ್ಲಿ ನಿಮಗೆ ಫೋನು ಇರಲ್ಲ, ಅಲ್ಲಿ ಹೇಗೆ ನೀವು ಆಂಬ್ಯುಲೆನ್ಸ್ ಫೋನ್ ಮಾಡ್ತೀರಾ? ಅಥವಾ ನಿಮಗೆ ಚೀರಿದ್ರು ಕೂಡ ಹೊರಗಡೆ ಬಂದು ಲಾಕ್ ಡೋರ್ ಬ್ರೇಕ್ ಮಾಡಬೇಕು, ಆವಾಗ ಟೈಮ್ ಇರಲ್ಲ. ಹೀಗಾಗಿ ನಾನು ನಿಮಗೆ ಯಾವುದೇ ಇನ್ಸ್ಟ್ರೂಮೆಂಟ್ ಇಲ್ಲದೆ, ಯಾವುದೇ ಡಿಫಿಬ್ರಿಲೇಟರ್ ಇಲ್ಲದೆ, ಯಾವುದೇ ಆಂಬ್ಯುಲೆನ್ಸ್ ಇಲ್ಲದೆ ಹಾರ್ಟ್ ಅಟ್ಯಾಕ್ ಆದಾಗ ಏನು ಮಾಡಬೇಕಂದ್ರೆ ಒಂದು ಭಾಳಷ್ಟು ಟಿಪ್ಸ್ಗಳನ್ನು ಕೊಡ್ತೀನಿ. ದಯವಿಟ್ಟು ಕೊನೆವರೆಗೆ ನೋಡ್ತಾ ಇರಿ, ಭಾಳ ಇಂಪಾರ್ಟೆಂಟು. ಸೊ ನೀವು ಯಾವುದೇ MBBS MD DM ಮಾಡದೆ ಇನ್ನೊಬ್ಬರ ಲೈಫನ್ನು ಸೇವ್ ಮಾಡಬಹುದು. ಇವತ್ತಲ್ಲಿ ನಮ್ಮ ಲೈಫ್ ಸ್ಟೈಲಿಂದ, ನಮ್ಮ ಡಯಟಿಂದ ನಮ್ಗೆ ಗೊತ್ತಿಲ್ಲದಂಗೆ ಪ್ಲಾಕ್ ಬಿಲ್ಡಪ್ ಆಗುತ್ತೆ. ಹೀಗಾಗಿ ಇವತ್ತು ನಿಮಗೆ ಭಾಳಷ್ಟು ಇಂಪಾರ್ಟೆಂಟ್ ಟೆಸ್ಟ್ಗಳನ್ನ ಹೇಳ್ಕೊಡ್ತೀನಿ. ಇಂಡಿಯಾದಲ್ಲಿ ಯಾವ ಡಾಕ್ಟರ್ ಗೊತ್ತಿರೋದ ಟೆಸ್ಟ್ಗಳನ್ನ ಹೇಳ್ಕೊಡ್ತೀನಿ, ಅದನ್ನು ಕೂಡ ಖಂಡಿತವಾಗ್ಲೂ ನೋಡಿ. ಮತ್ತು ನೀವಾಗಲೇ ನಿಮ್ಮ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇದೆ ಅಂತ ನೀವು ಕಂಡುಹಿಡಿಬೋದು, ಯಾವುದೇ ಲ್ಯಾಬ್ ಟೆಸ್ಟ್ ಇಲ್ಲದೆ. ಅದನ್ನು ಕೂಡ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ಕೊಡ್ತೀನಿ. ಇದನ್ನು ನೀವು ದಯವಿಟ್ಟು ನೋಡಿ. ಸೊ ಲೆಟ್ ಸ್ಟಾರ್ಟ್ ನಾವು. ನೋಡಿ, ಇತ್ತೀಚೆಗೆ ಎಲ್ಲ ಕಡೆನೂ ಹಾರ್ಟ್ ಅಟ್ಯಾಕ್ ಬಗ್ಗೆ, ಹಾಸನ್ ಇನ್ಸಿಡೆಂಟ್ ಬಗ್ಗೆ ಭಾಳಷ್ಟು ವಿಡಿಯೋಗಳು ಬರ್ತಾ ಇದೆ. ಜನ ಗಾಬರಿ ಆಗಿದ್ದಾರೆ. ಆದರೆ ಗಾಬರಿ ಆಗಬೇಕಾಗಿಲ್ಲ. ನಿಮಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಡ್ತೀನಿ.
ನಾನು ನಿಮಗೆ ಬರೋ 3 ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಸವಿಸ್ತರವಾಗಿ ಹೇಳ್ಕೊಡ್ತೇನೆ. ನಂಬರ್ 1, ಯಾರಿಗೂ ಗೊತ್ತಿರದ ರಹಸ್ಯ ಕಾರಣಗಳು. ನಂಬರ್ 1. ನಂಬರ್ 2, ಹಾರ್ಟ್ ಅಟ್ಯಾಕ್ ಆಗೋಕ್ಕಿಂತ ಮುಂಚೆನೇ ಏನು ನಿಮ್ಮ ಬಾಡಿಯಲ್ಲಿ ಬದಲಾವಣೆ ಆಗುತ್ತೆ, ಏನು ಸೈನ್ಸ್ ಅಂಡ್ ಸಿಂಟಮ್ಸು, ನಿಮ್ಮ ನಾಲಿಗೆ ನೋಡಿಗೆ ಹೇಗೆ ಹಾರ್ಟ್ ಅಟ್ಯಾಕ್ ಆಗೋದು ಮುಂಚೆ ಗೊತ್ತಾಗುತ್ತೆ. ಈ ಥರ ಯಾರಿಗೂ ಗೊತ್ತಿರದ PCM ರಹಸ್ಯಗಳನ್ನು ಹೇಳ್ಕೊಡ್ತೇನೆ. ಮೂರನೇ ವಿಡಿಯೋ, ಹಾರ್ಟ್ ಅಟ್ಯಾಕ್ ಆದರೆ ಏನು ಮಾಡಬೇಕು, ಎಮರ್ಜೆನ್ಸಿಯಲ್ಲಿ ಆಂಬ್ಯುಲೆನ್ಸ್ ಬರೋಕ್ಕಿಂತ ಮುಂಚೆ ಪ್ರಾಣ ಉಳಿಸ್ಬೇಕಾದ್ರೆ ಒಂದು ಸಿಂಪಲ್ ಟಿಪ್ ಫಾಲೋ ಮಾಡಿ ಇನ್ನೊಬ್ಬರ ಪ್ರಾಣವನ್ನು ಉಳಿಸ್ಬೋದು, ಯಾವುದೇ MBBS MD ಡಿಗ್ರಿ ಇಲ್ಲದೆ. ಈ 3 ವಿಡಿಯೋಗಳನ್ನು ನೋಡ್ಬೇಕಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಅಂಡ್ ಶೇರ್ ಮಾಡಿ. 7S ಈಸಿಯಾಗಿ ನೆನ್ಪಿಡಕ್ಕೆ, ಬಹಳ ಈಸಿಯಾಗಿ ನೆನ್ಪಿಡ್ಬೇಕಂದ್ರೆ 7S. ನಂಬರ್ 1 ಸ್ಟ್ರೆಸ್, ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳ್ಕೊಡ್ತೀನಿ ಎಲ್ಲ S ಬಗ್ಗೆ. ನಂಬರ್ 1 ಸ್ಟ್ರೆಸ್ಸು, 2ನೇದು ಸ್ಮೋಕಿಂಗ್, 3ನೇದು ಸ್ಲೀಪ್ಲೆಸ್ನೆಸ್ ಇನ್ಸಾಮ್ನಿಯಾ ನಿದ್ರಾಹೀನತೆ, 4ನೇದು ಸೆಡೆಂಟರಿ ಲೈಫ್ ಸ್ಟೈಲ್ ವ್ಯಾಯಾಮರಹಿತ ಜೀವನ, ನೆಕ್ಸ್ಟ್ ಶುಗರ್, ಈಟಿಂಗ್ ಟು ಮಚ್ ಆಫ್ ವೈಟ್ ಶುಗರ್ ಅಥವಾ ರಕ್ತದಲ್ಲಿ ಶುಗರ್ ಸಕ್ಕರೆ ಪ್ರಮಾಣ ಜಾಸ್ತಿ ಇರೋದು, ನೆಕ್ಸ್ಟ್ ಸಾಲ್ಟು, ಅತಿಯಾದ ಸಾಲ್ಟು ಪ್ರಿಸರ್ವೇಟಿವ್ ಆಗಿ ಡೈರೆಕ್ಟ್ ಆಗಿ ಊಟದಲ್ಲಿ ಸಾಲ್ಟ್ ಅತಿಯಾಗಿ ತಿನ್ನುವುದು, ನೆಕ್ಸ್ಟ್ ಸಿಕ್ ಮೈಂಡ್ ಅಂತ ಹೇಳ್ತೀವಿ ನಾವು. ಸಿಕ್ ಮೈಂಡ್ ಅಂದ್ರೆ ಟು ಮಚ್ ಆಫ್ ಫಿಯರು, ಅತಿ ಭಯ, ಜಾಸ್ತಿ ಭಯ ಇರುತ್ತೆ, ಮತ್ತೆ ಹೇಟ್ರೆಡ್ನೆಸ್, ಜಿಲಸ್ನೆಸ್. ಇದು ಯಾರಿಗೆ ಜಾಸ್ತಿ ಇರುತ್ತೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುವ ಸಂಭವ ಜಾಸ್ತಿ. ಇವು ನಮ್ಮ 7S ಆಫ್ ಹಾರ್ಟ್ ಅಟ್ಯಾಕ್ ಕಾಸಸ್. ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಕಾರಣಗಳಿವೆ. S ಬಗ್ಗೆ ಪ್ರತಿಯೊಂದು ಸವಿಸ್ತರವಾಗಿ ಹೇಳ್ಕೊಡ್ತೇನೆ. ಬೇರೆ ಕಾರಣ ಏನಂದ್ರೆ ಹೈ BP, ಹೈಪರ್ ಟೆನ್ಷನ್, ಡಯಾಬಿಟಿಸ್. ನಿಮ್ಮ HbA1c ಅಬೋವ್ 7.5 ಇರುತ್ತೆ ಬಹಳ ವರ್ಷಗಳ ಕಾಲ, ಆವಾಗ ಹಾರ್ಟ್ ಅಟ್ಯಾಕ್ ಆಗುವ ಸಂಭವ ಜಾಸ್ತಿ ಇರುತ್ತೆ. ಮತ್ತು ನಿಮಗೆ ಹೈ BP, ಹೈಪರ್ ಟೆನ್ಷನ್ ಜಾಸ್ತಿ ಇರುತ್ತೆ, ಅನ್ಕಂಟ್ರೋಲ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಇದು ಕೂಡ ಒಂದು ಕಾರಣ. ಎಷ್ಟು ಬಂದು ವಿಟಮಿನ್ ಡಿ ಡೆಫಿಷಿಯನ್ಸಿ, ನೀವು ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಹೋಗ್ತೀರಾ, ಆದರೆ ಸನ್ ಎಕ್ಸ್ಪೋಜರ್ ಇಲ್ಲ, ಎಕ್ಸರ್ಸೈಸ್ ಮಾಡಲ್ಲ, ಅವಾಗ ಕೊರೊನರಿ ಆರ್ಟರಿ ಸುತ್ತಮುತ್ತ ಕ್ಯಾಲ್ಸಿಫಿಕೇಶನ್ ಆಗಿ ಅದು ಕೂಡ ಒಂದು ಹಾರ್ಟ್ ಅಟ್ಯಾಕ್ಗೆ ಕಾರಣ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಫ್ಯಾಮಿಲಿ ಹಿಸ್ಟ್ರಿ. ನಿಮ್ಗೆ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿದ್ರೆ, ಫಾರ್ ಎಕ್ಸಾಂಪಲ್ ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ನೋಡಿ, ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಬಹಳ ಜನರಿಗೆ ಹಾರ್ಟ್ ಅಟ್ಯಾಕ್ ಹಿಸ್ಟ್ರಿ ಇದೆ. ಪುನೀತ್ ರಾಜ್ಕುಮಾರ್ ಎಕ್ಸಾಂಪಲ್ ತಗೊಳ್ಳಿ, ಶಿವರಾಜ್ ಕುಮಾರ್ ಹಾರ್ಟ್ ಅಟ್ಯಾಕ್ ಆಗಿದೆ, ನಮ್ಮ ಅಣ್ಣ ಅವರು ರಾಜ್ಕುಮಾರ್ ಕೂಡ ಹಾರ್ಟ್ ಅಟ್ಯಾಕ್ ಆಗಿತ್ತು, ಅದು ಒಂದು ಕೂಡ ಕಾರಣ ಅಂತ ಹೇಳ್ಬೋದು. ಅವರಲ್ಲಿ LPP-L8 ಒಂದು ಎಂಜೈಮ್ ಜಾಸ್ತಿ ಇರುತ್ತೆ. ಆ ಎಂಜೈಮ್ ಜಾಸ್ತಿ ಇದ್ದಾಗ ಅದು ಫ್ಯಾಮಿಲಿ ಹಿಸ್ಟ್ರಿ ಸಂಬಂಧಪಟ್ಟಿದ್ದು, ಅವಾಗ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಜಾಸ್ತಿ ಇರುತ್ತೆ. ಈವನ್ ಕೊಲೆಸ್ಟ್ರಾಲ್ ನಾರ್ಮಲ್ ಆಗಿದ್ರು ಕೂಡ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇನ್ನೂ ಒಂದು ಗೊತ್ತಿರದ ವಿಷಯ, ಇವತ್ತು ಯಾರೇ ನೋಡಿ ಎಲ್ಲಿ ನೋಡಿ ಪೇನ್ ಕಿಲ್ಲರ್ ತಗೋತಾರೆ. ಬಹಳಷ್ಟು ಪೇನ್ ಕಿಲ್ಲರ್ಗಳು, ಐಬ್ಯುಪ್ರೊಫೆನ್ ಇರ್ಬೋದು, NSAID ನಾನ್ ಸ್ಟೆರಾಯ್ಡಲ್ ಡ್ರಗ್ಸ್ ಇರ್ಬೋದು, ಎಸ್ಪೆಷಲಿ ನೈಮೆಸಿಲೈಡ್, ಸಿಲಿಕಾಕ್ಸಿಬ್, ವೆರಿ ಡೇಂಜರಸ್ ಫಾರ್ ಹಾರ್ಟ್ ಅಟ್ಯಾಕ್. ವಿಪರೀತ ನೀಯಲ್ಲಿ ನೋವಾದಾಗ ಏನ್ ಮಾಡ್ತಾರೆ, ಈ ನೈಮೆಸಿಲೈಡ್, ಸಿಲಿಕಾಕ್ಸಿಬ್ ಅಂತ ಮಾತ್ರೆ ಕೊಡ್ತಾರೆ, ಅದರಿಂದ ಬಹಳಷ್ಟು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇದ್ರ ಜೊತೆ ಬೇರೆ ಮೆಡಿಸಿನ್ ಕೂಡ, ಈಗ ನೋಡಿ ಡಯಾಬಿಟಿಸ್, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋಕ್ಕೆ ಒಂದು ಡ್ರಗ್ ಕೊಡ್ತಾರೆ, ರೋಜುವಾಸ್ಟಾಟಿನ್ ಅಂತ ಹೇಳಿ, ಸ್ಟಾಟಿನ್ ಡ್ರಗ್ಸು. ಸ್ಟಾಟಿನ್ ಕೊಡದೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಆದರೆ ಅದರಿಂದ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಬಹಳಷ್ಟು ಸ್ಟಡಿಗಳು ಹೇಳುತ್ತೆ ಇವತ್ತು. ಸೊ ಬಹಳಷ್ಟು ಈಗ ನಾರ್ಕೋಟಿಕ್ ಡ್ರಗ್ಸ್, ಹೆರೋಯಿನ್, ಕೊಕೇನು, NMND ಬರುತ್ತೆ, ಇವು ಕೂಡ ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಕಾರಣ ಇದೆ. ಕ್ಯಾನ್ಸರ್ ಡ್ರಗ್ಸ್ ಕೂಡ ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಕಾರಣ ಆಗ್ಬೋದು. ಸೊ ಈ ಥರ ಡ್ರಗ್ ಸೈಡ್ ಎಫೆಕ್ಟ್ ಕೂಡ ತಮಗೆ ಹಾರ್ಟ್ ಅಟ್ಯಾಕ್ ಬರೋ ಸಂಭವ ಜಾಸ್ತಿ ಇರುತ್ತೆ. ನೋಡಿ, ಕೆಲವೊಬ್ರು ಏನು ಮಾಡ್ತಾರೆ, ಬೀಟ್ರೂಟ್ ಜ್ಯೂಸ್ ಕುಡಿತಾರೆ, ಮ್ಯಾಗ್ನೀಷಿಯಂ ಟ್ಯಾಬ್ಲೆಟ್ ತಗೋತಾರೆ, ಜೊತೆಗೆ ಒಂದು 2 BP ಪಿಲ್ ತಗೋತಾರೆ, ಎಷ್ಟು ಡಬಲ್ ಡೋಸ್ ತಗೋತಾರೆ, ಅವ್ರಿಗೆ ಸಡನ್ಲಿ ಬ್ಲಡ್ ವೆಸಲ್ ಡೈಲೇಟ್ ಆಗಿ ಹೈಪೋಟೆನ್ಸಿವ್ ಹಾರ್ಟ್ ಅಟ್ಯಾಕ್ ಆಗುತ್ತೆ, BP ಕಡಿಮೆ ಆಗಿ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಗೋ ಚಾನ್ಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಇವು ನಮಗೆ ಗೊತ್ತಿರುವ ಮೇನ್ ಹಾರ್ಟ್ ಅಟ್ಯಾಕ್ ಕಾರಣಗಳು. ಇನ್ನು ಬೇರೆ ಬೇರೆ ಕಾರಣ ಇದೆ, ಆದರೆ ನಾನು ಒಂದೊಂದಾಗಿ ಸವಿಸ್ತರವಾಗಿ ನಾನು ತಮಗೆ ಹೇಳ್ಕೊಡ್ತೇನೆ. ನೋಡಿ, ನಂಬರ್ 1 ಕಾಸ್ ಆಫ್ ದ ಹಾರ್ಟ್ ಅಟ್ಯಾಕ್ ಸ್ಟ್ರೆಸ್. ಇವತ್ತು ವಿಪರೀತ ಸ್ಟ್ರೆಸ್ ಯಾರಿಗೆ ತಗೊಳ್ಳಿ, 3 ವರ್ಷದ ಮಗುವಿಂದ ಹಿಡ್ಕೊಂಡು 100 ವರ್ಷದ ಅಜ್ಜದವರೆಗೆ ಎಲ್ಲಿ ನೋಡಿದ್ರೆ ಸ್ಟ್ರೆಸ್. ಯಾಕಂದ್ರೆ ಈಗ ಮನೇಲಿ ಕಸ ಇದ್ದಂಗೆ, ನೀವು ಎಷ್ಟೇ ಗುಡಿಸಿದ್ರು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಸ್ಟ್ರೆಸ್ಸು ಬೇಡವಾದ ಅತಿಥಿ ಇದ್ದಾಗೆ. ನೋಡಿ, ಇವತ್ತು ಸ್ಟ್ರೆಸ್ ಅಂದ್ರೆ ಏನು, ಸಿಂಪಲ್ ಹೇಳ್ತೀನಿ. ಸ್ಟ್ರೆಸ್ ಅಂದ್ರೆ ಗ್ಯಾಪ್ ಬಿಟ್ವೀನ್ ವಾಟ್ ಐ ಕ್ಯಾನ್ ಡೂ, ವಾಟ್ ಐ ವಾಂಟ್ ಟು ಡೂ. ಅಂದ್ರೆ ನಾನು ಇವತ್ತು ಅಮೆರಿಕ ಹೋಗಿ ಹಾರ್ವರ್ಡಲ್ಲಿ ಗ್ರಾಜುಯೇಷನ್ ಮಾಡಬೇಕು, ನನಗೆ ಒಂದು 3 ಕೋಟಿ ಖರ್ಚಿದೆ, ನನಗೆ ಎಕ್ಸಾಮ್ ಕ್ಲಿಯರ್ ಆಗಬೇಕು, ನನಗೆ ಕನಸಿದೆ, ಆದರೆ ನನಗೆ ನಿಜವಾಗ ಆಗಲ್ಲ, ಅವಾಗ ನನಗೆ ಸ್ಟ್ರೆಸ್ ಬರುತ್ತೆ. ಬೆಳಗ್ಗೆ ಎದ್ದು ನಿಮ್ಮ ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಕು, ಇದನ್ನ ಟೈಮಲ್ಲಿ ನೀವು ವಾಪಸ್ ಬಂದು ಕೆಲಸ ಮಾಡಬೇಕು, ಆಟೋ ಬುಕ್ ಮಾಡಿದ್ರೆ ಬರಲ್ಲ, ಅದು ಸ್ಟ್ರೆಸ್ಸು.
ಮೂರನೇದು, ನೀವು ಬಹಳಷ್ಟು ಜಾಬ್ ಅಪ್ಲೈ ಮಾಡ್ತೀರಾ, ಜಾಬ್ ಸಿಗಲ್ಲ, ಅವಾಗ ಯೋಚನೆ ಆಗುತ್ತೆ ಮಂತ್ಲಿ ಎಕ್ಸ್ಪೆಂಡಿಚರ್ ದುಡ್ಡು ಬೇಕಲ್ಲ, ಅದು ಸ್ಟ್ರೆಸ್. ಸೊ ಇವತ್ತು ಎಲ್ಲಿ ನೋಡಿದ್ರೆ ಸ್ಟ್ರೆಸ್ ಇದೆ ನೋಡಿ. ಸ್ಟ್ರೆಸ್ ಬೇಡ ಬೇಡ ಅಂದ್ರೆ ಬಂದೇ ಬರುತ್ತೆ, ಅದನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ಬೆಂಗಳೂರಲ್ಲಿ ಪೊಲ್ಯೂಷನ್ ಅವಾಯ್ಡ್ ಮಾಡೋಕ್ಕಾಗಲ್ಲ, ಬ್ಯಾಡ್ ರೋಡ್ ಅವಾಯ್ಡ್ ಮಾಡೋಕ್ಕಾಗಲ್ಲ, ಹೈ ಕಾಸ್ಟ್ ಆಫ್ ಲಿವಿಂಗ್ ಅವಾಯ್ಡ್ ಮಾಡೋಕ್ಕಾಗಲ್ಲ, ಅದೇ ಥರ ಸ್ಟ್ರೆಸ್ ಕೂಡ ಅವಾಯ್ಡ್ ಮಾಡೋಕ್ಕಾಗಲ್ಲ. ನೀವು ವಾಕ್ ಮಾಡಿ, ಪವರ್ ವಾಕ್ ಮಾಡಿ ಜಂಗಲಲ್ಲಿ, ಇದು ಕೂಡ ಡೈಲಿ ಆಗದೇ ಇರೋ ಮಾತುಗಳು. ನೆಕ್ಸ್ಟ್ ಏನು ಮಾಡ್ತೀರಾ, ಎಂಟಿ ಎಂಜೈಟಿ ಪಿಲ್ ತಗೋತೀರಾ, ಎಂಟಿ ಸ್ಟ್ರೆಸ್ ಮೆಡಿಸಿನ್ ತಗೋತೀರಾ, ಎಂಟಿ ಡಿಪ್ರೆಷನ್ ತಗೋತೀರಾ, ಅದರಿಂದ ಹರೆಂಡಸ್ ಸೈಡ್ ಎಫೆಕ್ಟ್ ಇರುತ್ತೆ, ಅಡಿಕ್ಷನ್ ಆಗುತ್ತೆ. ಕೆಲವೊಬ್ಬರು ಏನು ಮಾಡ್ತಾರೆ, ಸ್ಟ್ರೆಸ್ ಕಡಿಮೆ ಮಾಡೋಕ್ಕೆ ಸ್ಮೋಕ್ ಮಾಡ್ತಾರೆ, ಆಲ್ಕೋಹಾಲ್ ಕುಡಿತಾರೆ, ಅದರಿಂದ ಕೂಡ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಭಾಳ ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ ನೋಡಿ. ಇದು ಪ್ಲಂಬಾಸಮ್ ಅಂತ, ಒಂದು 100 ರೂಪಾಯಿ ಕೊಟ್ಟರೆ ಸಿಗುತ್ತೆ ನೋಡಿ. ಇಲ್ಲಿ ನಮ್ಮ ಹತ್ರ ಪಾಯಿಂಟ್ ಇದೆ, ಸೆಷನ್ ಕಾಂಗು ಡೂ 20 ಅಂತ. ಇದು ನೋಡಿ, ಈ ಏರಿಯಾದೆಲ್ಲ ಭಾಳ ಇಂಪಾರ್ಟೆಂಟು. ಸೊ ನಾವು ಏನು ಮಾಡ್ತೀವಿ ಅಂದರೆ, ಇದನ್ನ ತಗೊಂಡು ಈ ಥರ ಟ್ಯಾಪ್ ಮಾಡಬೇಕು. ಸೊ ಕಿವಿ ನೀವು ಬೆಂಡ್ ಮಾಡಿದಾಗ ಈ ಲೈನ್ ಬರುತ್ತೆ, ಈ ಸೆಂಟ್ರಲ್ ಬನ್ನಿ, ಒಂದು ತಮ್ಮ ಬಿಡ್ತು ಹಿಂದೆ ಮುಂದೆ ಸೈಡಲ್ಲಿ ಈ ಥರ ನೀವು ಟ್ಯಾಪ್ ಮಾಡಬೇಕು. ಇದು 7 ಸ್ಟಾರ್ ನೀಡಲ್ ಅಂತ ಕರೀತಾರೆ, ಪ್ಲಂಬಸಮ್ ಅಂತ ಕರೀತಾರೆ. ಈ ಕಡೆ 1 ನೀಡಲು, ಈ ಕಡೆ 7 ನೀಡಲು ನೋಡಿ. ಈ ಥರ ಟ್ಯಾಪ್ ಮಾಡಿ, ಸ್ಲೋ ಆಗಿ ಮಾಡಿ. ಓಕೆ, ಈ ಥರ ಸುಮಾರು 2 ರಿಂದ 10 ನಿಮಿಷ ಮಾಡಿದಾಗ ನಿಮ್ಗೆ ಇಮಿಡಿಯೇಟ್ಲಿ ಸ್ಟ್ರೆಸ್ಸು ಲೆವೆಲ್ ಕಡಿಮೆ ಆಗುತ್ತೆ. ಅಂದರೆ ನಿಮ್ಮ ಹಾರ್ಟ್ ರೇಟ್ ಕಡಿಮೆ ಆಗುತ್ತೆ, ನಾರ್ಮಲ್ ಬರುತ್ತೆ, ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ಎಡ್ರಿನಾಲಿನ್ ಲೆವೆಲ್ ಕಡಿಮೆ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಡೋಂಟ್ ಟೇಕ್ ಇಟ್ ಯುವರ್ ಹೆಡ್, ರೈಸ್ ಆಗಬೇಡಿ ಅಂತ. ರೈಸ್ ಅಂದರೆ ಎಡ್ರಿನಾಲಿನ್, ಕಾರ್ಟಿಸೋಲ್ ರೈಸ್ ಆಗುತ್ತೆ. ಅದನ್ನು ಕೆಳಗಡೆ ಇಳಿಸ್ಬೇಕಂದ್ರೆ ಈ ಥರ ಟ್ಯಾಪ್ ಮಾಡಬೇಕು. ಈ ಥರ ಮಾಡಿದಾಗ ನಿಮಗೆ ಇಮಿಡಿಯೇಟ್ ಆಗಿ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಚೆನ್ನಾಗಿ ನಿದ್ರೆ ಬರುತ್ತೆ, ಮೈಂಡ್ ಕ್ಲಾರಿಟಿ ಥಿಂಕಿಂಗ್ ಇಂಪ್ರೂವ್ ಆಗುತ್ತೆ. ಇದು ಒಂದು ಮೆಥಡ್. ಸೊ ಇನ್ನೂ ಒಂದು ಮೆಥಡ್ ಬೆಸ್ಟ್ ಸ್ಟ್ರೆಸ್ ಅಂದರೆ PC6 ಅಂತ ಪಾಯಿಂಟ್ ಇದೆ, ಅದು ಭಾಳ ಇಂಪಾರ್ಟೆಂಟ್ ಪಾಯಿಂಟು. ಈ ಪಾಯಿಂಟ್ ಮಾಡಿದಾಗ ನಿಮಗೆ ಹಾರ್ಟ್ ರೇಟ್ ಕಡಿಮೆ ಆಗುತ್ತೆ, ಸ್ಟ್ರೆಸ್ ಇಮಿಡಿಯೇಟ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದು ಹಾರ್ಟ್ 7 ಅಂತ, ಇದು ಕೂಡ ಒಂದು ಶೆನ್ಮೆನ್ ಅಂತ ಕರೀತಾರೆ, ಒಳ್ಳೆ ಇಂಪಾರ್ಟೆಂಟ್ ಪಾಯಿಂಟು. ಮತ್ತು ಹಾರ್ಟ್ 5, ಈ 3 ಪಾಯಿಂಟು ಎವ್ರಿ ಡೇ 2 to 2 minutes ನೀವು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ತಮ್ಮ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ನೀವು ಡೀಪ್ ಬ್ರೀದಿಂಗು, ವೇಗಸ್ ನರ್ವ್ ಸ್ಟಿಮ್ಯುಲೇಷನು, ಅಬ್ಡಾಮಿನಲ್ ಬ್ರೀದಿಂಗು, ಅಥವಾ ನೀವು ಎಲ್ಲ ಯೋಚನೆಗಳನ್ನು ಬುಕ್ಕಲ್ಲಿ ಬರೆದಿಟ್ಟು ನಿದ್ದೆ ಮಾಡೋದು, ಒಳ್ಳೆ ನಿದ್ರೆ, ಅಥವಾ ಹಾಫ್ ಆನ್ ಅವರು ಏರೋಬಿಕ್ ಆಕ್ಟಿವಿಟಿ, ಇದು ಕೂಡ ಸ್ಟ್ರೆಸ್ ಕಡಿಮೆ ಮಾಡುತ್ತೆ. ಮತ್ತು ಹರ್ಬಲ್ ಸಪ್ಲಿಮೆಂಟ್ ಕೂಡ ವರ್ಕ್ ಆಗುತ್ತೆ, ಅದು ಕೂಡ ನಿಮಗೆ ಸ್ಟ್ರೆಸ್ ಅನ್ನು ಕಡಿಮೆ ಮಾಡುತ್ತೆ. ಮತ್ತು ಮ್ಯಾಗ್ನೀಷಿಯಂ ಸಪ್ಲಿಮೆಂಟ್ ತೊಗೊಳ್ಳೋದ್ರಿಂದ ಬಾಡಿಯಲ್ಲಿ ನ್ಯಾಚುರಲ್ ಆಗಿ ಸೆರೋಟೋನಿನ್, ಡೋಪಮಿನ್ ಪ್ರೊಡ್ಯೂಸ್ ಆಗಿ ಅದು ಕೂಡ ಸ್ಟ್ರೆಸ್ ಅನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು. ಏನಾಗುತ್ತೆ ಸ್ಟ್ರೆಸ್ ಆದಾಗ, ಎಪಿನೆಫ್ರಿನ್, ಅಡ್ರಿನಾಲಿನ್ ಜಾಸ್ತಿ ಆಗುತ್ತೆ, ಬ್ಲಡ್ ವೆಸಲ್ ನ್ಯಾರೋ ಆಗುತ್ತೆ, BP ಜಾಸ್ತಿ ಆಗುತ್ತೆ, ಸಡನ್ಲಿ ಸ್ವೆಟ್ ಆಗುತ್ತೆ, ಮತ್ತೆ ಪ್ಲೇಟ್ಲೆಟ್ಸ್ ಇದೆಯಲ್ಲ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟು ಸ್ಟಿಕ್ಕಿ ಆಗುತ್ತೆ, ಟ್ರಾಫಿಕ್ ಜಾಮ್ ಥರ ಆಗುತ್ತೆ, ಅವಾಗ ಹಾರ್ಟ್ ಅಲ್ಲಿ ಬ್ಲಾಕ್ ಆಗುತ್ತೆ. ಸೊ ಇದು ಸ್ಟ್ರೆಸ್ ಇಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಭಾಳ ಇರುತ್ತೆ. ಹೀಗಾಗಿ ನಾನು ಹೇಳಿರೋ ಟಿಪ್ಪನ್ನು ಖಂಡಿತ ಫಾಲೋ ಮಾಡಿ, ಭಾಳ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ನಂಬರ್ 2 ಕಾಸ್ ಆಫ್ ದ ಹಾರ್ಟ್ ಅಟ್ಯಾಕ್, ಎರಡನೇ ಕಾರಣ ಸ್ಮೋಕಿಂಗ್. ನೋಡಿ, ಇವತ್ತು ಸ್ಮೋಕಿಂಗ್ ಅನ್ನೋದು ಒಂದು ಫ್ಯಾಷನ್. ಎಷ್ಟೋ ಜನ ರಜನಿಕಾಂತ್ ಮೂವಿ ನೋಡಿ ಭಾಳ ಜನ ಸ್ಮೋಕಿಂಗ್ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಯಾರು ಸ್ಮೋಕರ್ ಆಗಬೇಕಂತ ಇಷ್ಟ ಇರಲಿಲ್ಲ, ಯಾವುದೋ ಫ್ರೆಂಡ್ ಜೊತೆಲಿ ಸೇರಿದಾಗ ಪಾರ್ಟಿಯಲ್ಲಿ ಒಂದೇ ಒಂದು ಪೆಕ್ ತಗೊಳ್ಳಿ ಅಂತ, ಒಂದೇ ಒಂದು ತಗೊಳ್ಳಿ ಅಂತ ಫೋರ್ಸ್ ಮಾಡ್ತಾರೆ, ಅದು ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹೀಗಾಗಿ ಸ್ಮೋಕಿಂಗ್ ಇಂದ ಬಹಳ ಚೇಂಜ್ ಆಗುತ್ತೆ ಬಾಡಿಯಲ್ಲಿ. ನಂಬರ್ 1 ಏನು, ಸ್ಮೋಕಿಂಗ್ ಇಂದ ಸುಮಾರು 7,500 ಕೆಮಿಕಲ್ ದೇಹದಲ್ಲಿ ಹೋಗುತ್ತೆ. ಒಂದು ನಿಕೋಟಿನ್ ಕಿಕ್ ಬರುತ್ತೆ, ಆ ನಿಕೋಟಿನ್ಗೋಸ್ಕರ ಅನ್ವಾಂಟೆಡ್ 7,000+ ಕೆಮಿಕಲ್ ದೇಹದಲ್ಲಿ ಹೋಗುತ್ತೆ. ಟಾರ್ಸ್ ಹೋಗುತ್ತೆ, ಕ್ಯಾಡ್ಮಿಯಂ, ಹೆವಿ ಮೆಟಲ್ ಎಕ್ಸ್ಪೋಸ್ ಆಗ್ತೀರಾ, ಆ ಹೆವಿ ಮೆಟಲ್ ಇಂದ ಬ್ಲಡ್ ವೆಸಲ್ ಹಾರ್ಡ್ ಅಂಡ್ ನ್ಯಾರೋ ಆಗುತ್ತೆ. ಈ ಸ್ಮೋಕ್ ಮಾಡಿದಾಗ ಏನಾಗುತ್ತೆ, ಬ್ಲಡ್ ವೆಸಲ್ ಹಾರ್ಡ್ ಅಂಡ್ ನ್ಯಾರೋ ಆಗಿಬಿಟ್ಟು ಬ್ಲಡ್ ಸಪ್ಲೈ ಸರಿ ಆಗಲ್ಲ. ಹೀಗಾಗಿ ಸ್ಮೋಕ್ ಮಾಡಿದವರಿಗೆ ಬಹಳಷ್ಟು ಜನರಿಗೆ ಹಾರ್ಟ್ ಅಟ್ಯಾಕು, ಸ್ಟ್ರೋಕು, ಕಾರ್ಡಿಯಾಕ್ ಅರೆಸ್ಟು, ಇಂಪಾರ್ಟೆನ್ಸ್, ಇವೆಲ್ಲ ಬಹಳಷ್ಟು ಸಮಸ್ಯೆಗಳು ಬರುತ್ತೆ. ಲಂಗ್ ಕೂಡ ಡ್ಯಾಮೇಜ್ ಆಗುತ್ತೆ. ಟಾರ್ ನೋಡಿ, ರೋಡಲ್ಲಿ ಹಾಕೋ ಟಾರು ಒಳಗಡೆ ಹೋಗಿ ಲಂಗ್ಸ್ ಕೂಡ ಡ್ಯಾಮೇಜ್ ಆಗಿ ಸ್ಯಾಕ್ಸ್ ಎಲ್ಲ, ಏರ್ ಸ್ಯಾಕ್ಸ್ ಎಲ್ಲ ಕೊಲಾಪ್ಸ್ ಆಗಿ ಫೈಬ್ರೋಸಿಸ್ ಆಗಿ ಫ್ಯೂಚರಲ್ಲಿ ಅವ್ರಿಗೆ ವಾಕ್ ಮಾಡೋಕ್ಕೆ ಕೂಡ ಆಗಲ್ಲ. ಹೀಗಾಗಿ ಸ್ಮೋಕಿಂಗ್ ಇಂದ ಬಹಳಷ್ಟು ಅನಾಹುತಗಳಿದೆ ಮತ್ತು ಇದರಿಂದ ನಿಮಗೆ ದೇಹದಲ್ಲಿ ಹಾರ್ಟ್ ಅಟ್ಯಾಕ್ ಕೂಡ ಆಗೋ ಸಂಭವ ಬಹಳ ಜಾಸ್ತಿ ಇರುತ್ತೆ. ಸೊ ಏನು ಮಾಡಬೇಕು ನೋಡಿ, ಸ್ಮೋಕಿಂಗ್ ಬಿಡೋಕ್ಕಾಗಲ್ಲ ಇವತ್ತು. ಯಾವುದೇ ಹ್ಯಾಬಿಟು ಅದಕ್ಕೆ ಹೋಗೋದೇ ಈಸಿ, ಎಕ್ಸಿಟ್ ಭಾಳ ಕಷ್ಟ. ನಾನು ಕೆಲವೊಂದು ಟಿಪ್ಸ್ ಹೇಳ್ಕೊಡ್ತೀನಿ. ಏನು, ನಿಮಗೆ ಸ್ಮೋಕಿಂಗ್ ಇಂದ ಕಿಕ್ ಸಿಗಲ್ಲ, ಅದರಲ್ಲಿರೋ ನಿಕೋಟಿನ್ ಇಂದ ಕಿಕ್ ಸಿಗುತ್ತೆ. ಸೊ ನಿಕೋಟಿನ್ ಬೇಕಂದ್ರೆ ಸಿಗರೇಟ್ ಯಾಕೆ ಬೇಕು ನಿಮಗೆ? ನಿಕೋಟಿನ್ ಬೇಕಂದ್ರೆ ಬಹಳಷ್ಟು ಆಪ್ಷನ್ಸ್ ಇದೆ. ಏನು, ನಿಕೋಟಿನ್ ಗಮ್ ಸಿಗುತ್ತೆ, ಈ ಥರ ಗಮ್ ಇಟ್ಕೋಬಹುದು, ಚೂ ಮಾಡ್ಬೋದು. ಸೊ ಎರಡನೇದು, ನೈಕೋ ವಾಟರ್ ಸಿಗುತ್ತೆ, ಆ ನೀರು ಕುಡಿಬೋದು. ಮೂರನೇದು, ಕೆಲವೊಂದು ಕಡೆ ಎಲೆಕ್ಟ್ರಾನಿಕ್ ಸಿಗರೇಟ್ ಕೂಡ ಸಿಗುತ್ತೆ, ಬರೀ ನಿಕೋಟಿನ್ಗೋಸ್ಕರ.
ನೆಕ್ಸ್ಟ್ ಬಂದು ನಿಕೋಟಿನ್ ಪ್ಯಾಚ್ ಸಿಗುತ್ತೆ, ಆ ಪ್ಯಾಚ್ ಹಚ್ಕೊಳ್ಳಿ. ನಿಮ್ಮ ದೇಹದಲ್ಲಿ ನಿಕೋಟಿನ್ ಹೋದಾಗ ನಿಮಗೆ ಸೇಮ್ ಕಿಕ್ ಸಿಗುತ್ತೆ. ಈ ಅನ್ವಾಂಟೆಡ್ ಕೆಮಿಕಲ್ಸ್ ದೇಹದಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ನಮ್ಮ ಬಾಡಿಯಲ್ಲಿ ನಿಕೋಟಿನ್ ಪಾಯಿಂಟ್ಸ್ ಇದೆ ಕಿವಿಯಲ್ಲಿ. ಆ ನಿಕೋಟಿನ್ ಪಾಯಿಂಟ್ಸ್ ಅನ್ನ ನೀವು ಸ್ಟಿಮ್ಯುಲೇಟ್ ಮಾಡಿದಾಗ ಯುವರ್ ಓನ್ ಬಾಡಿ ಮೇಕ್ಸ್ ನಿಕೋಟಿನ್. ಎಲ್ಲಿಂದ? ನೀವು ತಿನ್ನೋ ಪ್ರೋಟೀನ್, ಅಮಿನೋ ಆಸಿಡ್ಸ್ ಮತ್ತೆ ಮ್ಯಾಗ್ನೀಷಿಯಮ್ ಅನ್ನ ಯೂಸ್ ಮಾಡಿಕೊಂಡು ನಿಮ್ಮ ದೇಹವೇ ನಿಕೋಟಿನ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಟೊಬ್ಯಾಕೋದಲ್ಲಿ ನಿಕೋಟಿನ್ ಇರುತ್ತೆ. ಟೊಬ್ಯಾಕೋ ನಿಕೋಟಿನ್ ಎಲ್ಲಿಂದ ಬರುತ್ತೆ? ಭೂಮಿಯಲ್ಲಿರೋ ಮಿನರಲ್ಸು, ಅಮಿನೋ ಆಸಿಡ್ ಇಂದ ನಿಕೋಟಿನ್ ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನ ಅವರು ತಂಬಾಕಿಗೆ ಎಕ್ಸ್ಟ್ರಾ ಕೆಮಿಕಲ್ಸ್ ಆ್ಯಡ್ ಮಾಡಿ 7,000 ಕೆಮಿಕಲ್ ಆ್ಯಡ್ ಮಾಡಿ ನಿಮ್ಮ ದೇಹವನ್ನು ಹಾಳು ಮಾಡಿ, ಲಂಗ್ಸ್ ಹಾಳು ಮಾಡಿ, ಬ್ರೈನ್ ಹಾಳು ಮಾಡಿ ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗ್ತಾರೆ. ಹೀಗಾಗಿ ಒಂದು ನಿಕೋಟಿನ್ಗೋಸ್ಕರ ದಯವಿಟ್ಟು ಇಷ್ಟೆಲ್ಲ ತೊಂದರೆ ತಗೋಬೇಡಿ. ಒಂದು ನಿಕೋಟನ್ನು ನೀವು ಇಯರ್ಲಿ ಸ್ಟಿಮ್ಯುಲೇಟ್ ಮಾಡ್ಬೋದು. ನಾನು ಪಾಯಿಂಟಲ್ಲಿ ಹೇಳಿಕೊಡ್ತೀನಿ. ಈ ಥರ ನಿಕೋಟಿನ್ ಪಾಯಿಂಟ್ಸ್ ಇರುತ್ತೆ ಅಲ್ಲಿ. ಈ ಪಾಯಿಂಟನ್ನು ಸ್ಟಿಮ್ಯುಲೇಟ್ ಮಾಡಿದಾಗ ಓನ್ ಬಾಡಿ ಮೇಕ್ಸ್ ನಿಕೋಟಿನ್. ಸೊ ಸಿಗರೇಟ್ ಅಂದ್ರೆ ಏನು? ಸಿಗರೇಟ್ ಆಲ್ಕೋಹಾಲ್ ಅಂದ್ರೆ ಅದನ್ನ ತಗೊಂಡಾಗ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಸೆರೋಟೋನಿನ್, ಡೊಪಮಿನ್ ಅಂತ ಜಾಸ್ತಿ ಆಗುತ್ತೆ, ಅವಾಗ ಬರುತ್ತೆ. ಈ ಸೆರೋಟೋನಿನ್, ಡೊಪಮಿನ್ ಅನ್ನ ಸಿಗರೇಟ್ ಸೇರಲೇಬೇಕಂತಿಲ್ಲ, ಆಲ್ಕೋಹಾಲ್ ತಗೊಳ್ಳೇಬೇಕಂತಿಲ್ಲ, ಬೇರೆ ಥರದಿಂದ ಕೂಡ ತಾವು ಇನ್ಕ್ರೀಸ್ ಮಾಡ್ಬೋದು. ಕರೋಪ್ರಾಕ್ಟಿಕ್ ಮಾಡಿದಾಗ ಬಾಡಿ ರಿಲ್ಯಾಕ್ಸ್ ಆಗುತ್ತೆ, ಮಸಾಜ್ ಮಾಡಿದಾಗ ಬಾಡಿ ರಿಲ್ಯಾಕ್ಸ್ ಆಗುತ್ತೆ, ಮತ್ತು ಈ ಥರ ಟ್ಯಾಪ್ ಮಾಡಿದಾಗ ಕೂಡ ನಿಮ್ಮ ದೇಹದಲ್ಲಿ ಸೆರೋಟೋನಿನ್, ಡೊಪಮಿನ್ ಲೆವೆಲ್ ಮೇಲೆ ಹೋಗುತ್ತೆ. ನಮ್ಮ ಹತ್ರ ಸ್ಮೋಕಿಂಗ್ ಡಿಅಡಿಕ್ಷನ್ ಅಂತ ಒಂದು ಟ್ರೀಟ್ಮೆಂಟ್ ಇದೆ. ಬರೀ 2 ರಿಂದ 3 ಟ್ರೀಟ್ಮೆಂಟ್ ಅಲ್ಲಿ ನೀವು ಸ್ಮೋಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಒಂದು ವೇಳೆ ಸಿಗರೇಟ್ ಬಾಯಿಲಿಟ್ಟು ಕೂಡ ಟೇಸ್ಟ್ ಬರಲ್ಲ, ಮತ್ತೆ ನಿಮಗೆ ವಾಂತಿ ಬರೋ ಸ್ಟಾರ್ಟ್ ಆಗುತ್ತೆ. ಸೊ ಸ್ಮೋಕಿಂಗ್ ಸಜೆಷನ್ ಟ್ರೀಟ್ಮೆಂಟ್ ತಗೊಂಡು ಕೂಡ ನೀವು ಸ್ಮೋಕಿಂಗ್ ಅನ್ನು ಬಿಡಬಹುದು. ಸೊ ಇದು ಸ್ಮೋಕಿಂಗ್ ಇಂದ ಆಗುವ ಹಾರ್ಟ್ ಅಟ್ಯಾಕ್ ಬಗ್ಗೆ ತಮಗೆ ಒಂದು ಸಿಂಪಲ್ ವಿವರಣೆ. ಥರ್ಡ್ ಇಸ್ ಸೆಡೆಂಟರಿ ಲೈಫ್ ಸ್ಟೈಲ್ ಅಂದ್ರೆ ಏನು ನೋಡಿ. ಇವತ್ತು ನಾನು ಎಷ್ಟೋ ಅಪಾರ್ಟ್ಮೆಂಟ್ ನೋಡಿದ್ದೀನಿ, ಒಂದು ಫ್ಲೋರ್, ಫಸ್ಟ್ ಫ್ಲೋರ್ ಇರ್ತಾರೆ, ಗ್ರೌಂಡ್ ಫ್ಲೋರ್ ಕೆಳಗಡೆ ಹೋಗಕ್ಕೆ ಎಲಿವೇಟರ್ ಅಲ್ಲಿ ಹೋಗ್ತಾರೆ. 4 ಸ್ಟೆಪ್ಸ್ ಇಳಿದು ಹೋಗುವಷ್ಟು ಶಕ್ತಿ ಇಲ್ಲ. ಈಗಿನ ಮಕ್ಕಳಿಗೆ ನಾನು ನೋಡಿದ್ದೀನಿ, ಚಿಕ್ಕ ವಯಸ್ಸಿಂದ ಅವ್ರಿಗೆ ಸೆಡೆಂಟರಿ ಲೈಫ್ ಸ್ಟೈಲ್ ಬರುತ್ತೆ. ಏನು? ಎಲ್ಲ ಮೊಬೈಲಲ್ಲಿ ಆರ್ಡರ್ ಮಾಡ್ತಾರೆ. ಸ್ಕೂಲಲ್ಲಿ ಕೂಡ ಎಲಿವೇಟರ್ ಇರೋದ್ರಿಂದ ಎಲಿವೇಟರ್ ಮೇಲೆ ಹೋಗ್ತಾರೆ. ಹೀಗಾಗಿ ಚಿಕ್ಕ ವಯಸ್ಸಿಂದ ನಮ್ಮ ಮಕ್ಕಳಿಗೆ ನಾವು ಸೆಡೆಂಟರಿ ಲೈಫ್ ಸ್ಟೈಲ್ನ ನಾರ್ಮಲ್ ಲೈಫ್ ಸ್ಟೈಲ್ ಥರ ಹೇಳ್ಕೊಡ್ತಾ ಇದ್ದೀವಿ. ನೋಡಿ, ಒಂದು ಗಾದೆ ಮಾತಿದೆ, ಯೂಸ್ ಇಟ್ ಆರ್ ಲೂಸ್ ಇಟ್. ಅಂದರೆ ನಮ್ಮ ದೇಹವನ್ನು ನಾವು ಯೂಸ್ ಮಾಡದೇ ಇದ್ದಾಗ ಒಂದೇ ಕಡೆ ಕುತ್ಕೊಂಡು ಅಲ್ಲೇ ಕೆಲಸ ಮಾಡಿ ಅಲ್ಲೇ ತಿಂದು ಮನೇಲೇ ಟಾಯ್ಲೆಟ್, ಪಕ್ಕದಲ್ಲಿ ಟಾಯ್ಲೆಟ್ ಇರುತ್ತೆ, ಹೀಗೆ ಮಾಡಿದಾಗ ಏನಾಗುತ್ತೆ? ನಮ್ಮ ಮಸಲ್ ಲಾಸ್ ಆಗುತ್ತೆ. ನೋಡಿ, ಒಂದು ವ್ಯಕ್ತಿ ಪ್ಯಾರಲಿಸಿಸ್ ಆಗಿ 1 ತಿಂಗಳು ಬೆಡ್ ರಿಡನ್ ಆದರೆ ಅಪ್ ಟು 70% ಮಸಲ್ ಲಾಸ್ ಆಗಿಬಿಡುತ್ತೆ. ಆ ಮಸಲ್ ಗೇನ್ ಮಾಡೋದು ಬಹಳ ಕಷ್ಟ ಕೆಲಸ. ಬಹಳಷ್ಟು ಜಿಮ್ ಮಾಡಬೇಕು, ಕ್ಲೈಂಬ್ ಮಾಡಬೇಕು, ಪ್ರೋಟೀನ್ ತಿನ್ನಬೇಕು. ಅದ್ರ ಕಳ್ಕೊಳ್ಳೋದು ಬಹಳ ಈಸಿ. ನಾನು ಎಷ್ಟು ಕೂಡ ನೋಡಿದ್ದೀನಿ, ಸುಮಾರು 40-45 ವರ್ಷಕ್ಕೆ ಕೂತೆಲ್ಲ ಕಾರ್ಡಿಯಾಕ್ ಅರೆಸ್ಟ್ ಆಯ್ತಾರೆ. ಯಾಕೆ? ಯೂಸ್ ಇಟ್ ಆರ್ ಲೂಸ್ ಇಟ್. ನೋಡಿ, ಬೆಸ್ಟ್ ಎಕ್ಸರ್ಸೈಸ್ ಯಾವ್ದು ಗೊತ್ತಾ ಹಾರ್ಟ್ಗೆ? ಕ್ಲೈಂಬಿಂಗ್ ಅಗೇನ್ಸ್ಟ್ ದ ಗ್ರಾವಿಟಿ. ಇತ್ತೀಚೆಗೆ ಬಹಳಷ್ಟು ಅಧ್ಯಯನ ಸಾಬೀತುಪಡಿಸಿದೆ. ನೀವು ಫ್ಲೋರನ್ನು ಮೇಲೆ ಹತ್ತಿದಾಗ, ಇಫ್ ಯುವರ್ ಕಾರ್ಡಿಯಾಕ್ ಫಿಟ್, ನಿಮ್ಮ ಡಾಕ್ಟರ್ ಬೇಡ ಅಂದ್ರೆ ಹತ್ತಿಬಿಡಿ ದಯವಿಟ್ಟು. ಮೆಟ್ಲು ಹತ್ತಿದಾಗ ಅಗ್ನೆಸ್ಟ್ ಗ್ರಾವಿಟಿ ಎಲ್ಲ ಮಸಲ್ಸ್ ಫುಲ್ ಆಗುತ್ತೆ, ಬೋನ್ ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ನಿಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗಿ ಹಾರ್ಟ್ ಅಡಾಪ್ಟ್ ಆಗುತ್ತೆ ಡ್ಯೂ ಟು ಎಕ್ಸೆಸಿವ್ ಫಿಸಿಕಲ್ ಲೋಡ್. ಅವಾಗ ಹಾರ್ಟ್ ಮಸಲ್ ಸ್ಟ್ರಾಂಗ್ ಆಗುತ್ತೆ. ಯಾರಿಗೆ ಹಾರ್ಟ್ ರೇಟು 50 ರಿಂದ 60 ಇರುತ್ತೋ ಅವರು ಹಾರ್ಟ್ ಫಿಟ್ ಆಗಿದೆ ಅಂತ ಹೇಳ್ಬೋದು. ಅಥ್ಲೀಟ್ಸು, ಈಗ ನೋಡಿ ಟಾಮ್ ಕ್ರೂಸ್, ಈಗ 63 ವಯಸ್ಸಲ್ಲಿ ಕೂಡ ಅವ್ರ ಸ್ಟಂಟ್ ಅವರೇ ಮಾಡ್ತಾರೆ ಮತ್ತು ಎಷ್ಟು ವೇಗವಾಗಿ ನಡೀತಾರೆ, ಉಸೇನ್ ಬೋಲ್ಟ್ ಥರ. ಕಾರಣ ಅವರು ರಾಕ್ ಕ್ಲೈಂಬಿಂಗ್ ಮಾಡ್ತಾರೆ, ಅಗೇನ್ಸ್ಟ್ ಗ್ರಾವಿಟಿ. ಆ ಥರ ಮಾಡಿದಾಗ ಅವ್ರ ಹಾರ್ಟ್ ಭಾಳ ಫಿಟ್ ಆಗಿರುತ್ತೆ. ಸೊ ಇವತ್ತು ನೀವು ದಯವಿಟ್ಟು ಸೆಡೆಂಟರಿ ಲೈಫ್ ಸ್ಟೈಲಿಂದ ಹೊರಗಡೆ ಬನ್ನಿ ಮತ್ತು ಆಕ್ಟಿವ್ ಲೈಫ್ ಸ್ಟೈಲ್ ಫಾಲೋ ಮಾಡಿ. ಹೇಗೆ? ನಂಬರ್ 1, ಎಲ್ಲಾದ್ರೂ ಮೆಟ್ಲಿದ್ರೆ ಅದು ಫ್ರೀ ಜಿಮ್ ಅಂತ ತಿಳ್ಕೊಳ್ಳಿ. ಆದಷ್ಟು ಮೆಟ್ಲನ್ನು ಹತ್ತಿ ಇಳಿರಿ, ದಯವಿಟ್ಟು ಲಿಫ್ಟ್ ಅನ್ನು ತಗೋಬೇಡಿ. ನಂಬರ್ 2, ನೀವು ಪಕ್ಕದ ರೂಮಲ್ಲಿ ಕೂಡ ವಾಟ್ಸಪ್ ಅಲ್ಲಿ ಮಾತಾಡಬೇಡಿ, ಎದ್ದು ಬಿಟ್ಟು ಹೋಗಿ ಮಾತಾಡಿ. 3ನೇದು, ದಯವಿಟ್ಟು ಹೊರಗಡೆ ಹೋಗಿ ನಿಮ್ಮ ನೆರೆಯವರ ಜೊತೆ ಮಾತಾಡಿ, ಜೊತೆಲಿ ವಾಕ್ ಮಾಡಿ. ಮನೇಲೆ ಟ್ರಿಬಲ್ ಇಟ್ಕೋಬೇಡಿ, ಹೊರಗಡೆ ಹೋಗಿ ವಾಕ್ ಮಾಡಿ. ಒಂದು ಬುಕ್ ಇದೆ, ಸಿಟ್ ಅಂಡ್ ಡೈ ಅಂತ, ಬಹಳ ಎಕ್ಸಾಂಪಲ್. ಅವ್ರು ಏನ್ ಹೇಳ್ತಾರೆ, ನೀವು ಕುತ್ಕೊಂಡು ಕೆಲಸ ಮಾಡೋದ್ರಿಂದ ಈಕ್ವಲ್ ಟು ಸ್ಮೋಕಿಂಗ್ 50 ಸಿಗರೇಟ್ ಅಂತ ಒಂದಿದೆ. ಈ ಕೆಲವರು ಡ್ರೈವರ್ ಜಾಬ್ ಮಾಡ್ತಾರೆ, ಡೇ ಅಂಡ್ ನೈಟ್ ಡ್ರೈವಿಂಗ್ ಮಾಡಬೇಕು, ಅವ್ರಿಗೆ ಎದ್ದು ಕೆಲಸ ಮಾಡೋಕ್ಕಾಗಲ್ಲ, ವಾಕ್ ಮಾಡೋಕ್ಕಾಗಲ್ಲ. ಅಂಥವ್ರು ಏನು ಮಾಡಬೇಕು? ಮಧ್ಯೆ ಮಧ್ಯೆ ಗಾಡಿ ನಿಲ್ಲಿಸಿದಾಗ, ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ, ಊಟ ಮಾಡ್ಬೇಕಾದ್ರೆ ಒಂದು 4 ರೌಂಡ್ ವಾಕ್ ಮಾಡ್ಬೋದು. ಸೊ ಹೀಗಾಗಿ ಆಕ್ಟಿವ್ ಲೈಫ್ ಸ್ಟೈಲ್ ಅನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ತಮಗೆ ಯೂಸ್ ಇಟ್ ಆರ್ ಲೂಸ್ ಇಟ್ ಫಿಲಾಸಫಿಯಲ್ಲಿ ನಿಮ್ಮ ಹಾರ್ಟ್ ಸ್ಟ್ರಾಂಗ್ ಆಗಿರುತ್ತೆ, ನಿಮ್ಮ ಮಸಲ್ ಸ್ಟ್ರಾಂಗ್ ಆಗಿರುತ್ತೆ, ನಿಮ್ಮ ಬೋನ್ ಸ್ಟ್ರಾಂಗ್ ಆಗಿರುತ್ತೆ. ಹೀಗಾಗಿ ನೀವು ಮುಂದೆ ಆಗೋ ಹಾರ್ಟ್ ಅಟ್ಯಾಕ್ ಅನ್ನು ಚಿಕ್ಕ ವಯಸ್ಸಲ್ಲೇ ತಪ್ಪಿಸ್ಬೋದು ಅಂತ ಹೇಳ್ತೀನಿ. 4th ಕಾಸ್ ಆಫ್ ಹಾರ್ಟ್ ಅಟ್ಯಾಕ್, ಸ್ಲೀಪ್ಲೆಸ್ನೆಸ್, ಇನ್ಸಾಮ್ನಿಯಾ, ನಿದ್ರಾಹೀನತೆ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ನಿದ್ರಾಹೀನತೆ ಅಂದ್ರೆ ಏನು ನೋಡಿ, ಕೆಲವರಿಗೆ 4 ಗಂಟೆ ಇದ್ರೆ ಚೆನ್ನಾಗಿರುತ್ತೆ, ಕೆಲವರಿಗೆ 12 ಗಂಟೆ ಇದ್ರೇನು ಕಡಿಮೆ. ಆದರೆ ಎವ್ರೇಜು 7 to 8 hours ಅಂತ ಹೇಳ್ಬೋದು. ಆದರೆ ಡೇ ಟೈಮಲ್ಲಿ ಇದ್ರೆ ಮಾಡಿದ್ರೆ ಅಷ್ಟು ಕೌಂಟ್ ಆಗಲ್ಲ, ಎಕ್ಸೆಪ್ಟ್ ½ an hour ಆಫ್ಟರ್ ಮೀಲ್ಸ್. ನೋಡಿ, ಇವತ್ತು ಏನಾಗಿದೆ, ಎಲ್ಲರ ಕೈಯಲ್ಲಿ ಸ್ಮಾರ್ಟ್ ಫೋನ್ ಬಂದಿದೆ.
ಚಿಕ್ಕ ಮಕ್ಕಳ ಕೈಯಲ್ಲಿ ಕೂಡ ಸ್ಮಾರ್ಟ್ಫೋನ್ ಅಂತ ತಂದೆ ತಾಯಿಗೆ ಸಿಗುತ್ತೆ. ಸ್ಮಾರ್ಟ್ಫೋನ್ ಬಂದಮೇಲೆ ಆ ಬ್ಲೂ ಲೈಟ್ ಎಕ್ಸ್ಪೋಸ್ ಆಗ್ತೀವಿ. ಎಕ್ಸ್ಪೋಸ್ ಆಗಿ ಮತ್ತೆ ಬಹಳಷ್ಟು ನ್ಯೂಸ್ಗಳು ಬ್ಯಾಡ್ ನ್ಯೂಸ್ ಇರುತ್ತೆ. ಕ್ಲೈಮೇಟ್ ಚೇಂಜ್ ಇರ್ಬೋದು, ವಾರ್ ಇರ್ಬೋದು. ಹೀಗಾಗಿ ಜನರು ನಿದ್ರೆ ಹೊರಟೋಗ್ಬಿಟ್ಟಿದೆ. ಜೊತೆಗೆ ಬಹಳಷ್ಟು ಜನ ಡೇ ಟೈಮಲ್ಲಿ ಸನ್ಲೈಟ್ ಎಕ್ಸ್ಪೋಸ್ ಆಗಲ್ಲ, ಫಿಸಿಕಲ್ ಆಕ್ಟಿವಿಟಿ ಇರಲ್ಲ, ಅವಾಗ ನಿದ್ರೆ ಸರಿಯಾಗಿ ಬರಲ್ಲ. ಮತ್ತು ಬಹಳಷ್ಟು ಜನ ಸಾಯಂಕಾಲ ಹೆವಿ ಮೀಲ್ಸ್ ಮಾಡ್ತಾರೆ, ಅದರಿಂದ ಕೂಡ ನಿದ್ರೆ ಬರಲ್ಲ. ಸೊ ನಮ್ಮ ಮನುಷ್ಯರಿಗೆ ಸುಮಾರು 8ರಿಂದ 10 ಗಂಟೆ ನಿದ್ದೆ ಬೇಕು. ಶ್ರಮಿಕ ಜೀವಿಗಳಿಗೆ ಚಿಕ್ಕ ವಯಸ್ಸಲ್ಲಿ ನಿದ್ರೆ ಜಾಸ್ತಿ ಬೇಕು, ವಯಸ್ಸಾದಂಗೆಲ್ಲ ನಿದ್ರೆ ಲೆವೆಲ್ ಕಡಿಮೆ ಆಗ್ತದೆ. ಸೊ ನಿದ್ರೆಗೂ ಹಾರ್ಟ್ ಅಟ್ಯಾಕ್ ಏನು ಸಂಬಂಧ ಅಂತ ಕೇಳ್ಬೋದು. ಡೈರೆಕ್ಟಾಗಿ ಸಂಬಂಧ ಇದೆ ನೋಡಿ. ಇವತ್ತು ನಾವು ಎಲ್ಲರೂ ಕ್ಯಾಲ್ಸಿಯಂ ಊಟದಲ್ಲಿ, ಗ್ರೇನ್ಸಲ್ಲಿ, ಮಿಲೆಟ್ಸಲ್ಲಿ ಕ್ಯಾಲ್ಸಿಯಂ ತಗೊಳ್ತೇವೆ, ಡೈರಿಯಲ್ಲಿ, ಹಾಲಲ್ಲಿ, ನಂಬರ್ 1. ಆದರೆ ನಾವು ನಿದ್ರೆ ಮಾಡದಿದ್ದಾಗ ಏನಾಗುತ್ತೆ, ಆ ಕ್ಯಾಲ್ಸಿಯಮ್ಮು ಬೋನ್ಸ್ ಹೋಗಲ್ಲ, ಬೋನ್ಸು ಅಲ್ಲಿಗೆ ಹೋಗಿ ಗಟ್ಟಿ ಮಾಡಲ್ಲ. ಅದನ್ನು ಕೊನೆಗೆ ಏನಾಗುತ್ತೆ, ರಕ್ತದಲ್ಲಿ ಉಳ್ಕೊಂಡ್ಬಿಟ್ಟು ಈ ಹಾರ್ಟ್ ಸುತ್ತಮುತ್ತ ಕೋರ್ನರಿ ಆರ್ಟ್ರೀಸ್ ಅಂತ ಇರ್ತಾರೆ, ಅಲ್ಲಿ ಹೋಗಿ ಬಿಲ್ಡಪ್ ಆಗುತ್ತೆ. ಪಾಚಿ ಬಿಲ್ಡಪ್ ಆದಂಗೆ ಬಿಲ್ಡಪ್ ಆಗಿ ನಮ್ಗೆ ಗೊತ್ತೇ ಇಲ್ದಂಗೆ ಹಾರ್ಟ್ ವೆಸಲ್ ನ್ಯಾರೋ ಆಗುತ್ತೆ, ಹಾರ್ಡ್ ಆಗುತ್ತೆ. ಅಥಿರೋಸ್ಕ್ಲಿರೋಸಿಸ್ ಅಥವಾ ಆರ್ಟ್ರಿಯೋಸ್ಕ್ಲಿರೋಸಿಸ್ ಆಗುತ್ತೆ. ಏಕೆಂದರೆ ನೀವು 9ರಿಂದ ಬೆಳಿಗ್ಗೆ 3 ಅಥವಾ 4 ಗಂಟೆ ಮಲ್ಕೊಂಡಾಗ ಮಾತ್ರ ನಿಮ್ಮ ದೇಹದಲ್ಲಿರೋ ಹಾರ್ಮೋನ್ಸ್ಗಳು ಬಾಡಿನ ರಿಪೇರ್ ಮಾಡುತ್ತೆ. ಜೊತೆಗೆ ಆ ಕ್ಯಾಲ್ಸಿಯಮ್ಮು ಬೋನ್ಸ್ ಹೋಗಿ ಅಥವಾ ಹಲ್ಲಿಗೆ ಹೋಗಿ ಸ್ಟ್ರಾಂಗ್ ಆಗುತ್ತೆ. ಅದು ಆಗದೆ ಇದ್ದಾಗ ನಿಮ್ಮ ಕ್ಯಾಲ್ಸಿಯಂ ಹಾರ್ಟ್ ಸುತ್ತಮುತ್ತ ಡಿಪಾಸಿಟ್ ಆಗಿ ನಿಮ್ಗೆ ಗೊತ್ತಿಲ್ಲದಂಗೆ ಹಾರ್ಟ್ ವೆಸಲ್ ನ್ಯಾರೋ ಆಗುತ್ತೆ, ಹಾರ್ಡ್ ಆಗುತ್ತೆ. ಕೊನೆಗೆ ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡಿದಾಗ, ಜಿಮ್ ಮಾಡಿದಾಗ ಅಥವಾ ರನ್ನಿಂಗ್ ಮ್ಯಾರಥಾನ್ ಮಾಡಿದಾಗ, ಗರ್ಭ ಮಾಡಿದಾಗ ಅದು ಪ್ಲಾಕು ರಪ್ಚರ್ ಆಗಿ ಹೊರಗಡೆ ಬಂದು ಚಿಕ್ಕ ಹಾರ್ಟ್ ವೆಸಲ್ಸು ಬ್ಲಾಕ್ ಮಾಡಿ ಸಡನ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಟೈಮೇ ಸಿಗಲ್ಲ ನೋಡಿ. ನಿಮ್ಮ ದೇಹದಲ್ಲಿ ಸ್ಟ್ರೆಸ್ ಜಾಸ್ತಿ ಆದಾಗ, ಬೆಳಿಗ್ಗೆ ಸನ್ಲೈಟ್ ಎಕ್ಸ್ಪೋಸ್ ಆಗದೆ ಇದ್ದಾಗ, ಶ್ರಮವಿಲ್ಲದ ಜೀವನ, ಮೆಂಟಲ್ ವರ್ಕ್ ಜಾಸ್ತಿ ಆಗಿ ಫಿಸಿಕಲ್ ವರ್ಕ್ ಕಡಿಮೆ ಆದಾಗ ನಿದ್ರೆ ಬರಲ್ಲ. ಸೊ ಏನು ಮಾಡಬೇಕು, ಆಗಲೇ ಹೇಳ್ದಂಗೆ ಆ ವಿಡಿಯೋಗಳನ್ನು ನೋಡಿ ಟ್ಯಾಪ್ ಮಾಡಿಕೊಂಡು ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳಿ. ಜೊತೆಗೆ ಈ PC6, ಹಾರ್ಟ್ 9, ಹಾರ್ಟ್ 7 ಪಾಯಿಂಟ್ ಅಕ್ಯುಪ್ರೆಷರ್ ಮಾಡಿಕೊಂಡು ಕೂಡ ತಾವು ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೋಬೋದು. ಸೊ ರಾತ್ರಿ 6 ಗಂಟೆ ಮುಂಚೆ ಸಾಯಂಕಾಲ ಊಟ ಮಾಡಿ, ಹೆವಿ ಊಟ ಮಾಡಬೇಡಿ, ಸ್ಪೈಸಿ ಫುಡ್ ತಿನ್ನಬೇಡಿ. ಇದರಿಂದ ಎಸಿಡಿಟಿ ಜಾಸ್ತಿ ಆಗಿ ನಿದ್ರೆ ಬರಲ್ಲ. ಮತ್ತು ಕೆಲವರಿಗೆ ಸಾಯಂಕಾಲ ಈ ಫೋನ್ ಕನ್ವರ್ಸೇಷನ್ನು, ಫೈನಾನ್ಷಿಯಲ್ ಪ್ಲಾನಿಂಗ್ ಜಾಸ್ತಿ ಇರುತ್ತೆ, ಅಂಥವ್ರಿಗೆ ಕೂಡ ನಿದ್ರೆ ಬರಲ್ಲ. ಸೊ ಏನಿದ್ರು ಬುಕ್ಕಲ್ಲಿ ಬರ್ದಿರಿ ಅಥವಾ ವಾಟ್ಸಪ್ಪಲ್ಲಿ ನೀವೇ ನಿಮ್ಗೆ ಫಾರ್ವರ್ಡ್ ಮಾಡ್ಕೊಳ್ಳಿ. ಎಲ್ಲ ನಿಮ್ಮ ಮೆಂಟಲ್ ಸ್ಟ್ರೆಸ್ಸನ್ನು ಅದರಲ್ಲಿ ಹಾಕಿಬಿಟ್ಟು ದಯವಿಟ್ಟು ಒಳ್ಳೆ ಚೆನ್ನಾಗಿ ನಿದ್ದೆ ಮಾಡಿ. ಮತ್ತು ಯಾರ ಮನೆ ಮೇನ್ ರೋಡ್ ಹತ್ತಿರ ಇರುತ್ತೋ ಅವ್ರಿಗೆ ಕಿವಿಯಲ್ಲಿ ಬ್ಲಾಕ್ ಮಾಡ್ಕೊಳ್ಳಿ, ಕಾಟನ್ ಇಟ್ಕೊಂಡ್ಬಿಟ್ಟು ಈ ಸೌಂಡ್ ಪೊಲ್ಯೂಷನ್ ದೂರ ಇರಿ. ಯಾರು ಸೌಂಡ್ ಪೊಲ್ಯೂಷನ್ ಜಾಸ್ತಿ ಇರುತ್ತೋ, ಏರ್ ಪೊಲ್ಯೂಷನ್ ಜಾಸ್ತಿ ಎಕ್ಸ್ಪೋಸ್ ಆಗ್ತಾರೋ, ಅಥವಾ ಫಿನಾನ್ಷಿಯಲ್ ಸ್ಟ್ರೆಸ್ಸು ಅಥವಾ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇರುತ್ತೋ, ಅಥವಾ ಸಾಯಂಕಾಲ ಜಾಸ್ತಿ ಹೆವಿ ಊಟ ಮಾಡ್ತಾರೋ, ಅಥವಾ ಬೆಳಿಗ್ಗೆ ಸಣ್ಣ ಎಕ್ಸ್ಪೋಜರ್ ಆಗಲ್ಲ, ಅಂಥವ್ರಿಗೆ ನಿದ್ರೆ ಸಮಸ್ಯೆ ಬರುತ್ತೆ. ಮತ್ತು ಕೆಲವೊಂದು ಮಾತ್ರೆಗಳಿಂದ ಕೂಡ ತಮಗೆ ನಿದ್ರಾಹೀನತೆ ಬಂದು ನಿದ್ರೆ ಬರಲ್ಲ. ಹೀಗಾಗಿ ಫಸ್ಟು ನೀವು ಇನ್ಸಾಮಾನ್ಯವನ್ನು ಟ್ರೀಟ್ ಮಾಡಿದಾಗ, ಒಳ್ಳೆ ನಿದ್ರೆ ಮಾಡಿದಾಗ ಹಾರ್ಟ್ ಅಟ್ಯಾಕ್ ಆಗೋ ಸಂಭವವನ್ನು ಅತಿ ಕಡಿಮೆ ಮಾಡ್ಬೋದು ಅಂತ ಹೇಳ್ಬೋದು. ಇತ್ತೀಚೆಗೆ ನನ್ನ ಪ್ರಕಾರ ನಾನು ಭಾಳಷ್ಟು ಹಾರ್ಟ್ ಅಟ್ಯಾಕ್ ಕೇಸ್ ಸ್ಟಡಿ ಮಾಡಿದಾಗ ಭಾಳಷ್ಟು ಯಂಗ್ಸ್ಟರ್ಸು ಮೊಬೈಲ್ ಅಡಿಕ್ಷನಿಂದ ಅಥವಾ ಆಲ್ಕೋಹಾಲ್ ಅಡಿಕ್ಷನಿಂದ, ನಿದ್ರಾಹೀನತೆಯಿಂದ ಭಾಳಷ್ಟು ಹಾರ್ಟ್ ಅಟ್ಯಾಕ್ ಆಗಿದ್ದು ನಾನು ನೋಡಿದ್ದೀನಿ. ನೋಡಿ, ನೆಕ್ಸ್ಟ್ S ಆಫ್ ದ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬೋದು. ನಾನು 7S ಆಫ್ ದ ಹಾರ್ಟ್ ಅಟ್ಯಾಕ್ ಬಗ್ಗೆ ಹೇಳ್ತಾ ಇದ್ದೆ. ಈಗ 5ನೇ S ಏನು? ಶುಗರ್. ಅಂದರೆ ಹೈ ಶುಗರ್ ಲೆವೆಲ್, ಅಂದರೆ ಹೈಪರ್ ಗ್ಲೈಸಿಮಿಯಾ. ನಿಮ್ಮ ದೇಹದಲ್ಲಿ ಬ್ಲಡ್ ಶುಗರು 140 mg/dL ಜಾಸ್ತಿ ಇದ್ದಾಗ, ಅಥವಾ HbA1c ಅಬೌವ್ 7.5 ಇದ್ದಾಗ ಶುಗರ್ ಜಾಸ್ತಿಯಾಗಿ ನಮಗೆ ಹಾರ್ಟ್ ಅಟ್ಯಾಕ್ ಆಗುವ ಸಂಭವ ಜಾಸ್ತಿ ಇದೆ. ಹೇಗೆ ಅಂತ ಹೇಳ್ತೀನಿ ನೋಡಿ. ನಿಮ್ಮ ದೇಹದಲ್ಲಿ ಸುಮಾರು 5ರಿಂದ 6 ಲೀಟರ್ ರಕ್ತ ಇದೆ ಅಂತ ತಿಳ್ಕೊಳ್ಳಿ. ಆ ರಕ್ತವನ್ನೇ ಫಿಲ್ಟರ್ ಮಾಡಿದಾಗ 1 ಲೀಟರ್ಗೆ 1 ಗ್ರಾಮ್ ಶುಗರ್ ಮಾತ್ರ ಸಿಗಬೇಕು. ಒಂದು ವೇಳೆ ಅದು 2 ಗ್ರಾಮಿಗೆ ಅಂತ ತಿಳ್ಕೊಳ್ಳಿ, ಅಂದರೆ ನಿಮ್ಮ ಶುಗರ್ ಲೆವೆಲ್ಲು 220 ಮೇಲಿಗೆ ಅಂತ ತಿಳ್ಕೊಳ್ಳಿ. ಆ 2 ಗ್ರಾಮ್ ಶುಗರ್, 2ನೇ ಗ್ರಾಮ್ ಶುಗರ್ ಏನು ಮಾಡುತ್ತೆ, ಸೆಕೆಂಡ್ ಗ್ರಾಮು 1 ಗ್ರಾಮು ನಾರ್ಮಲ್, ಇನ್ನು 1 ಗ್ರಾಮ್ ಎಕ್ಸ್ಟ್ರಾ ಇರುತ್ತೆ. ಆ ಎಕ್ಸ್ಟ್ರಾ ಶುಗರ್ ಏನು ಮಾಡ್ತಂದ್ರೆ ಗ್ಲಾಸ್ ಪಾರ್ಟಿಕಲ್, ಒಂದು ಗ್ಲಾಸನ್ನು ಬ್ರೇಕ್ ಮಾಡಿದಾಗ ಆ ಗ್ಲಾಸ್ ಚೂರು ಇರುತ್ತಲ್ಲ, ಅದನ್ನ ಇಲ್ಲಿ ರಬ್ ಮಾಡಿದಾಗ ಏನಾಗುತ್ತೆ, ಇದು ಡ್ಯಾಮೇಜ್ ಆಗುತ್ತೆ ಸ್ಕಿನ್ನು. ಅದೇ ಥರ ನಿಮ್ಮ ಬ್ಲಡ್ ವೆಸಲ್ಸ್ ಆಫ್ ದ ಹಾರ್ಟಲ್ಲಿ, ಕೊರೊನರಿ ಆರ್ಟರಿಯಲ್ಲಿ ಈ ಎಕ್ಸ್ಟ್ರಾ 1 ಗ್ರಾಮ್ ಶುಗರ್ ಏನಿರುತ್ತಲ್ಲ 1 ಲೀಟರ್ಗೆ, ಅದು ಬ್ರೋಕನ್ ಗ್ಲಾಸ್ ಪಾರ್ಟಿಕಲ್ ಥರ ಆ್ಯಕ್ಟ್ ಆಗಿ ಸ್ಕ್ರಾಚ್ ಮಾಡುತ್ತೆ. ಸೊ ನಮ್ಮ ದೇಹ ಏನು ಮಾಡುತ್ತೆ, ಆ ಬ್ಲಡ್ ವೆಸಲ್ ರಪ್ಚರ್ ಆಗಬಾರ್ದು ಅಂತ ತಿಳ್ಕೊಂಡು ನಿಮ್ಮ ಲಿವರು, ನೀವು ಕೊಲೆಸ್ಟ್ರಾಲ್ ಊಟ ಮಾಡದೇ ಇದ್ದಾಗಲೂ ಕೂಡ ನಿಮ್ಮ ಬಾಡಿ ಕಾರ್ಬೋಹೈಡ್ರೇಟಿಂದ ಕೊಲೆಸ್ಟ್ರಾಲ್ ಜನರೇಟ್ ಮಾಡಿ ಆ ಕೊಲೆಸ್ಟ್ರಾಲ್ ಪ್ಲಾಸ್ಟರ್ ಮಾಡುತ್ತೆ. ಹೇಗೆ ಗೋಡೆಯಲ್ಲಿ ಕ್ರ್ಯಾಕ್ ಬಂದಾಗ ಪ್ಲಾಸ್ಟರ್ ಮಾಡ್ತೀವಿ, POP ಪ್ಲಾಸ್ಟರ್ ಅಥವಾ ಪ್ಲಾಸ್ಟರ್ ಮಾಡಿ ಪೇಂಟ್ ಮಾಡ್ತೀವಿ, ನಿಮ್ಮ ಬಾಡಿ ಕೂಡ ಈ ಕೊಲೆಸ್ಟ್ರಾಲ್ ರೆಡಿ ಮಾಡಿ ನಿಮ್ಮ ಬ್ಲಡ್ ವೆಸಲ್ ಡ್ಯಾಮೇಜ್ ಆದಾಗ ಅದನ್ನ ರಪ್ಚರ್ ಆಗದಾಗ ತಡೆಯಕ್ಕೆ ಪ್ಲಾಸ್ಟರ್ ಮಾಡುತ್ತೆ. ಆ ಪ್ಲಾಸ್ಟರ್ ಮಾಡಿದಾಗ ಏನಾಗುತ್ತೆ,
ಮತ್ತೆ ಹೈ ಶುಗರ್ ಲೆವೆಲ್ ಮತ್ತೆ ಸ್ಕ್ರಾಚ್ ಆಗುತ್ತೆ. ಸೊ ಮತ್ತೆ ಎಕ್ಸೆಸ್ ಕೊಲೆಸ್ಟ್ರಾಲ್ ಬಿಲ್ಡಪ್ ಆಗುತ್ತೆ. ಇದು ಸ್ಲೋ ಆಗಿ ನಡೀತಾ ಇರುತ್ತೆ. ಕೊನೆಗೆ ಬ್ಲಡ್ ವೆಸಲ್ಲು ಈ ತರ ಆಗ್ತಾ ಬರುತ್ತೆ. ಗೊತ್ತೇ ಆಗಲ್ಲ ಯಾರಿಗೆ ಹೈ ಶುಗರ್ ಲೆವೆಲ್ ಇದ್ದವರಿಗೆ, HbA1c 7.5 ಮೇಲೆ ಇದ್ದವರಿಗೆ. ಸೊ ಬ್ಲಡ್ ವೆಸಲ್ ನ್ಯಾರೋ ಆಗ್ಬಿಟ್ಟು ಆರ್ಟ್ರಿಯೋಸ್ಕ್ಲೆರೋಸಿಸ್, ಅಥೆರೋಸ್ಕ್ಲೆರೋಸಿಸ್ ಆಗ್ಬಿಟ್ಟು ಕಣ್ಣಲ್ಲಾದಾಗ ಕಣ್ಣಲ್ಲಿ ಹೆಮರೇಜ್ ಆಗುತ್ತೆ, ಡಯಾಬಿಟಿಕ್ ರೆಟಿನೋಪತಿ ಆಗುತ್ತೆ. ಫುಟ್ಟಲ್ಲಾದಾಗ ನರ್ವ್ಗೆ ಬ್ಲಡ್ ಸಪ್ಲೈ ಸಿಗಿದೆ, ನರ್ವ್ ಡ್ಯಾಮೇಜ್ ಆಗಿ ಫುಟ್ ನ್ಯೂರೋಪತಿ ಆಗುತ್ತೆ. ಬ್ರೈನಲ್ಲಿ ಸ್ಟ್ರೋಕ್ ಆಗುತ್ತೆ ಮತ್ತು ಹಾರ್ಟಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಭಾಳ ಇರುತ್ತೆ. ಸೊ ಇದು ಹೈ ಶುಗರ್ ಲೆವೆಲ್, ಹೈ ಡಯಾಬಿಟಿಸ್ ಇಂದ ಹಾರ್ಟ್ಗೂ ಅದಕ್ಕೂ ನೇರವಾಗಿ ಸಂಬಂಧ ಇದೆ ಅಂತ ಹೇಳ್ಬೋದು. ಸೊ ಡಯಾಬಿಟಿಸ್ ಅನ್ನು ಖಂಡಿತವಾಗ್ಲೂ ವಾಸಿ ಮಾಡಬಹುದು, ರಿವರ್ಸ್ ಮಾಡಬಹುದು. ಅದಕ್ಕೆ ಬಹಳಷ್ಟು ದಾರಿಗಳಿದೆ. ನಮ್ಮ ಚಾನಲ್ ಬಹಳಷ್ಟು ವಿಡಿಯೋಗಳು ಕೂಡ ಇದೆ, ಲೈವ್ ಡೆಮೋ ಕೂಡ ಮಾಡಿದ್ದೀವಿ. ಹುಟ್ಟಬೇಕಾದ್ರೆ ಯಾರು ಡಯಾಬಿಟಿಸ್ ಆಗಿ ಹುಟ್ಟಲ್ಲ. ಸೊ ಖಂಡಿತವಾಗ್ಲೂ ನಿಮ್ಮ ಲೈಫ್ ಸ್ಟೈಲ್ ಇಂದ, ನಿಮ್ಮ ಡಯಟ್ ಇಂದ, ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ ಇಂದ, ಪೊಲ್ಯೂಷನ್ ಇಂದ, ಮೈಕ್ರೋಪ್ಲಾಸ್ಟಿಕ್ ಇಂದ ಡಯಾಬಿಟಿಸ್ ಬಂದ್ರೆ ಅದನ್ನು ಖಂಡಿತವಾಗ್ಲೂ ರಿವರ್ಸ್ ಮಾಡ್ಬೋದು. ಸೊ ನೀವು ಡಯಾಬಿಟಿಸ್ ಅನ್ನು ರಿವರ್ಸ್ ಮಾಡಿದಾಗ ಖಂಡಿತವಾಗ್ಲೂ ಹಾರ್ಟ್ ಅಟ್ಯಾಕ್ ಅಂತ ತಡಿಬಹುದು. ಈಗ ನಾವು 6ನೇ ಎಸ್ ಬಗ್ಗೆ ಮಾತಾಡೋಣ. 6ನೇ ಎಸ್ ಅಂದ್ರೆ ಸಾಲ್ಟ್, ಉಪ್ಪು. ಓಕೆ ನೋಡಿ, ಇವತ್ತು ಸಾಲ್ಟು ಎಷ್ಟೇ ಬಿಳಿಯಾಗಿರ್ಲಿ, ಎಷ್ಟೇ ಕ್ಲೀನ್ ಆಗಿರಲಿ, ಯಾವುದೇ ಬ್ರ್ಯಾಂಡ್ ಸಾಲ್ಟ್ ಅಲ್ಲಿ ಕಣ್ಣಿಗೆ ಬಹಳ ಚೆನ್ನಾಗಿರುತ್ತೆ. ನಮಗೆ ಎಷ್ಟು ಬೇಕು ಒಂದು ದಿವಸಕ್ಕೆ ಸಾಲ್ಟ್ ಅಂದ್ರೆ 2 ರಿಂದ 3 ಗ್ರಾಮ್. ಈ ಕೋಸ್ಟಲ್ ಏರಿಯಾದಲ್ಲಿ ಫಿಶರ್ ಮೆನ್ ಬೆಳಗಿಂದ ಸಾಯಂಕಾಲ ಅವರು ಸ್ವೆಟ್ ಆಗ್ತಾರೆ, ಅವರಿಗೆ ಸ್ವಲ್ಪ ಸಾಲ್ಟ್ ಜಾಸ್ತಿ ಬೇಕು. ನಾವು AC ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡೋರಿಗೆ ಸ್ವಲ್ಪ ಸಾಲ್ಟ್ ಕಡಿಮೆ ಬೇಕಂತ ಹೇಳ್ಬೋದು. ಅಪ್ರಾಕ್ಸಿಮೇಟ್ಲಿ 2 to 3 ಗ್ರಾಮ್ಸ್ ಅಂತ ಹೇಳ್ಬೋದು. ಇದು ಆ್ಯಡೆಡ್ ಸಾಲ್ಟ್ ಅಲ್ಲ, ಎಲ್ಲಾ ತರ ಆ್ಯಡ್ ಮಾಡಿದಾಗ 24 ಗಂಟೆಯಲ್ಲಿ ನನಗೆ ಸುಮಾರು 2 ರಿಂದ 2.3 ಗ್ರಾಮ್ಸ್ ಸಾಲ್ಟ್ ಸಾಕು. ಅವ್ರು ಏನಾಗಿದೆ ಇವತ್ತು ನೇಚರ್ ಆಲ್ರೆಡಿ ವೆಜಿಟೇಬಲ್ಸ್ ಅಲ್ಲಿ, ಗ್ರೈನ್ಸ್ ಅಲ್ಲಿ, ಪಲ್ಸ್ ಅಲ್ಲಿ ಆಲ್ರೆಡಿ ಸಾಲ್ಟ್ ಇದೆ. ಓಕೆ, ನೀವು ಯಾವುದೇ ಒಂದು ನ್ಯೂಟ್ರಿಷನ್ ಪ್ರೊಫೈಲ್ ನೋಡಿದಾಗ, ಫ್ಯಾಕ್ಟ್ ನೋಡಿದಾಗ ಸೋಡಿಯಂ ಮತ್ತು ಸಾಲ್ಟ್ ಅಂತ ಇರುತ್ತೆ. ಜೊತೆಗೆ ಇವತ್ತು ಯಾವುದೇ ಪ್ಯಾಕೇಜ್ ಫುಡ್ ತಗೊಳ್ಳಿ, ಯಾವುದೇ ಪ್ಯಾಕೇಜ್ ಫುಡ್, ಸೋಡಾ ತಗೊಳ್ಳಿ, ಸಾಫ್ಟ್ ಡ್ರಿಂಕ್ಸ್ ತಗೊಳ್ಳಿ, ವಿಪರೀತ ಸಾಲ್ಟ್ ಯೂಸ್ ಮಾಡ್ತಾರೆ. ಆ ಸಾಲ್ಟ್ ದೇಹದಲ್ಲಿ ಹೋದಾಗ ನಮ್ಮ ಬಾಡಿ ವಾಟರ್ ರಿಟೆನ್ಷನ್ ಮಾಡುತ್ತೆ. ಅವಾಗ ವಾಟರ್ ರಿಟೆನ್ಷನ್ ಜಾಸ್ತಿ ಆಗಿ ತೂಕ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಅವಾಗ ಕಂಜೆಸ್ಟಿವ್ ಹಾರ್ಟ್ ಫೇಲ್ಯೂರ್ ಅಂತ ಆಗುವ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಏನು ಮಾಡಬೇಕು? ದಯವಿಟ್ಟು ಬಿಳಿ ಸಾಲ್ಟ್ ಅಂತ ತಿನ್ಬೇಡಿ. ಇವತ್ತು ನೋಡಿ, ಬಿಳಿ ಸಾಲ್ಟ್ ಇದೆ, ಒಂದು ರಿಸರ್ಚ್ ಪ್ರಕಾರ ಅದು ಕಣ್ಣಿಗೆ ಸಾಲ್ಟ್, ಆದರೆ ಒಳಗಡೆ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಅದರಲ್ಲಿ ಬ್ರೋಕನ್ ಗ್ಲಾಸ್ ಪಾರ್ಟಿಕಲ್ಸ್, ಸ್ಯಾಂಡ್ ಪಾರ್ಟಿಕಲ್ಸ್, ಮೈಕ್ರೋಪ್ಲಾಸ್ಟಿಕ್ ಇರುವುದನ್ನು ಗೊತ್ತಾಗಿದೆ. ಅದು ಕೂಡ ನಮ್ಮ ರಕ್ತನಾಳಗಳನ್ನು ಹಾಳು ಮಾಡಿ ನಮಗೆ BP ಅಥವಾ ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗಬಹುದು. ಸೊ ನೆಕ್ಸ್ಟ್ ಏನು ಮಾಡಬೇಕು? ಹಿಮಾಲಯನ್ ಪಿಂಕ್ ಸಾಲ್ಟ್. ಯಾಕೆ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂದ್ರೆ, ಈ ವೈಟ್ ಸಾಲ್ಟ್ ಅಲ್ಲಿ ಸೋಡಿಯಂ ಜಾಸ್ತಿ ಇರುತ್ತೆ, ಪೊಟ್ಯಾಷಿಯಂ ಇರಲ್ಲ. ಪೊಟ್ಯಾಷಿಯಂ ಸೋಡಿಯಂ ಹಾರ್ಮೋನ್ ಇದ್ದಂಗೆ. ಈ ಪೊಟ್ಯಾಷಿಯಂ ಏನ್ ಮಾಡುತ್ತೆ? ಸೋಡಿಯಂ ಅನ್ನು ಫ್ಲಶ್ ಔಟ್ ಮಾಡುತ್ತೆ. ಸೊ ನೀವು ಬರೀ ಸೋಡಿಯಂ ತಿಂದಾಗ ಅದರ ಎಂಟಾಗೋನಿಸ್ಟ್ ಇರಲ್ಲ, ಔಟ್ ಆಫ್ ಕಂಟ್ರೋಲ್ ಆಗುತ್ತೆ. ಸೊ ಹಿಮಾಲಯನ್ ಪಿಂಕ್ ಸಾಲ್ಟ್ ಇದ್ದಾಗ ಸ್ವಲ್ಪ ಅದರಲ್ಲಿ ಮಿನರಲ್ಸ್ ಕೂಡ ಇರುತ್ತೆ, ಪೊಟ್ಯಾಷಿಯಂ ಕೂಡ ಇರುತ್ತೆ, ಅದು ಸೋಡಿಯಂ ಅನ್ನು ಹೊರಗಡೆ ಹಾಕಕ್ಕೆ ಹೆಲ್ಪ್ ಮಾಡುತ್ತೆ. ಹೀಗೆ ಮಾಡಿದಾಗ ನೀವು ಸಾಲ್ಟ್ ಇಂದ ಆಗುವ ಹಾರ್ಟ್ ಅಟ್ಯಾಕ್ ತಡಿಬಹುದು. ನೋಡಿ, ನೆಕ್ಸ್ಟ್ ನಾನು 7th ಎಸ್ ಬಗ್ಗೆ ಹೇಳ್ತೀನಿ. 7th ಎಸ್ ಆಫ್ ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ ಕಾರಣ ಆಗುವ 7ನೇ ಎಸ್ ಅಂದ್ರೆ ಫಸ್ಟ್ ಲೆಟರ್ ಏನು? ಸಿಕ್ ಮೈಂಡ್. ಸಿಕ್ ಮೈಂಡ್ ಅಂದ್ರೆ ಏನು? ನೋಡಿ, ಇವತ್ತು ಬಹಳ ಜನರು ಏನ್ ಹೇಳ್ತೀವಿ? ಓ, ಹಿ ಹ್ಯಾಸ್ ಅ ವೆರಿ ಗುಡ್ ಹಾರ್ಟ್. ಹಿ ಹ್ಯಾಸ್ ನೋ ಹಾರ್ಟ್. ಓ, ಹಿ ಇಸ್ ಅ ಕೈಂಡ್ ಹಾರ್ಟೆಡ್ ಪರ್ಸನ್. ಪ್ಲೀಸ್ ಡೋಂಟ್ ಟೇಕ್ ಇಟ್ ಯುವರ್ ಹಾರ್ಟ್. ಓಕೆ, ಅವನಿಗೆ ಹೃದಯನೇ ಇಲ್ಲ, ಹೃದಯಹೀನ ಅಂತ ಹೇಳ್ತೇವೆ. ಸೊ ನಮ್ಮ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಲ್ಲಿ ನಾವೇನ್ ಹೇಳ್ತೀವಿ? ಹಾರ್ಟ್ ಈಸ್ ರೆಸಿಡೆಂಟ್ ಆಫ್ ಮೈಂಡ್. ಅಂದ್ರೆ ಹಾರ್ಟ್ ಚೆನ್ನಾಗಿದ್ದಾಗ ನಿಮ್ಮ ಮೈಂಡ್ ಚೆನ್ನಾಗಿರುತ್ತೆ, ಮೈಂಡ್ ಚೆನ್ನಾಗಿದ್ದಾಗ ಹಾರ್ಟ್ ಚೆನ್ನಾಗಿರುತ್ತೆ. ಅಲೋಪತಿಯಲ್ಲಿ ಹೇಳೋದು ಬ್ರೈನ್ ಈಸ್ ರೆಸಿಡೆಂಟ್ ಆಫ್ ಮೈಂಡ್ ಅಂತ. ಕೆಲವರು ಕೇಳ್ತಾರೆ, ಸರ್ ಹಾರ್ಟ್ ಅಲ್ಲಿ ಮೈಂಡ್ ಇದೆಯಾ, ಬ್ರೈನ್ ಅಲ್ಲಿ ಮೈಂಡ್ ಇದೆಯಾ? ನಾನು ಹೇಳೋದು ನೆವರ್ ಮೈಂಡ್ ಅಂತ ಹೇಳೋದು. ಅಂದ್ರೆ ನಮ್ಮ ಚೈನೀಸ್ ಅಕ್ಯುಪಂಚ ಪ್ರಕಾರ ಹಾರ್ಟ್ ಇಸ್ ರೆಸಿಡೆಂಟ್ ಆಫ್ ದ ಮೈಂಡು. ಹಾರ್ಟ್ ಅನ್ನೋ ಮನೆಯಲ್ಲಿ ಮೈಂಡು ರೆಸಿಡೆಂಟ್ ವಾಸ ಮಾಡ್ತಾನೆ. ಅಂದ್ರೆ ಮನೆ ಚೆನ್ನಾಗಿದ್ರೆ ಆ ವ್ಯಕ್ತಿ ಕೂಡ ಚೆನ್ನಾಗಿರುತ್ತೆ ಅಂತ ಅರ್ಥ. ಇದರರ್ಥ ಏನು? ನಮ್ಮ ಮನಸ್ಸು ಚೆನ್ನಾಗಿಲ್ಲದೆ ಇದ್ದಾಗ ಆ ಮನೆ ಕೂಡ ಹಾಳಾಗೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ಬಹಳ ಜನ ಫಿಯರ್, ಭಯ ಜಾಸ್ತಿ ಆಗ್ತದೆ. ಯಾಕೆ ಭಯ? ಸೌಂಡ್ ಕಂಡ್ರೆ ಭಯ, ಬಾಸ್ ಕಂಡ್ರೆ ಭಯ, ಹೆಂಡತಿ ಗಂಡು ಕಂಡ್ರೆ ಭಯ, ಗಂಡನ ಹೆಂಡತಿ ಕಂಡ್ರೆ ಭಯ, ಟ್ರಾಫಿಕ್ ವೈಲೇಟ್ ಮಾಡೋರಿಗೆ ಪೊಲೀಸ್ ಕಂಡ್ರೆ ಭಯ, ಪೊಲೀಸರಿಗೆ ಕೊಲೆ ಮಾಡೋ ಕಳ್ಳರು ಕಂಡ್ರೆ ಭಯ. ಸೊ ಹೀಗಾಗಿ ಒಂಥರ ನಾವು ಭಯದಲ್ಲಿ ಜೀವನ ಮಾಡ್ತಿದ್ದೇವೆ, ಫಿಯರ್ ಸೈಕೋಸಿಸ್ ಅಂತ ಹೇಳ್ತೇವೆ. ಇವತ್ತು ಯಾವುದೇ ನ್ಯೂಸ್ ಚಾನೆಲ್ ನೋಡಿದಾಗ ಈ ಕೆಟ್ಟ ಸುದ್ದಿಗಳೇ ಬಂದಾಗ ಮನಸ್ಸಲ್ಲಿ ಫಿಯರ್ ಜಾಸ್ತಿ ಆಗುತ್ತೆ. ಫಿಯರ್ ಜಾಸ್ತಿ ಆದಾಗ ಏನಾಗುತ್ತೆ ನೋಡಿ, ನಮ್ಮ ದೇಹದಲ್ಲಿ ವಾಟರ್ ಫೈರ್ ಬ್ಯಾಲೆನ್ಸ್ ಇದೆ. ಏನು? ಹಾರ್ಟ್ ಟು ಫೈರ್ ಎಲಿಮೆಂಟ್, ಕಿಡ್ನಿ
ವಾಟರ್ ಎಲಿಮೆಂಟ್. ಕಿಡ್ನಿ ಕೆಳಗಡೆ ಇರುತ್ತೆ, ಫೈರ್ ಮೇಲೆ ಹೋಗುತ್ತೆ. ಸೊ ಇವನ್ ನೇಚರ್ ಕೂಡ ನೋಡಿ, ಫೈರ್ ಸಿಕ್ಕಾಗ ಮೇಲೆ ಹೋಗುತ್ತೆ, ನೀರು ಭೂಮಿಲಿ ಹಾಕಿದ್ರೆ ನೀರು ಕೆಳಗಡೆ ಹೋಗುತ್ತೆ. ಸೊ ಈ ನೀರು ಫೈರ್ನ ಕಂಟ್ರೋಲ್ ಮಾಡುತ್ತೆ. ವಾಟರ್ ಕಂಟ್ರೋಲ್ಸ್ ಫೈರ್, ಫೈರ್ ಕಂಟ್ರೋಲ್ಸ್ ವಾಟರ್. ಅಂದ್ರೆ ನಿಮ್ಮ ಕಿಡ್ನಿ ಹಾರ್ಟ್ ಅನ್ನು ಕಂಟ್ರೋಲ್ ಮಾಡುತ್ತೆ, ಹಾರ್ಟ್ ಕಿಡ್ನಿಯನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಏನಾಗುತ್ತೆ, ಕೆಲವರು ಸಿ ಸೆಕ್ಷನ್ ಮಾಡಿಸ್ಕೋತಾರೆ, ಅಲ್ಲಿ ಕಟ್ ಆಗುತ್ತೆ. ಸೊ ಕಿಡ್ನಿ ಮೆರಿಡಿಯನ್ ಕಟ್ ಮಾಡಿದಾಗ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಜಾಸ್ತಿ ಇರುತ್ತೆ. ನ್ಯಾಚುರಲ್ ಡೆಲಿವರಿ ಮಾಡ್ಕೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಕಡಿಮೆ ಇರುತ್ತೆ. ಈಗ ಸಿಕ್ ಮೈಂಡ್ ಬಗ್ಗೆ ಬರೋಣ. ಯಾರಿಗೆ ಎಮೋಷನ್ಸು ಈ ಫಿಯರ್ ಜಾಸ್ತಿ ಇರುತ್ತೆ ಅವ್ರಿಗೆ ಕಿಡ್ನಿ ಫೇಲ್ಯೂರು ಮತ್ತು ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಜಾಸ್ತಿ ಇರುತ್ತೆ. ನಂಬರ್ 2, ಯಾರಿಗೆ ಸಿ ಸೆಕ್ಷನ್ ಆಗಿರುತ್ತೆ, ಕಿಡ್ನಿ ಮೆರಿಡಿಯನ್ ಕಟ್ ಮಾಡಿರ್ತಾರೆ ಬಿಲೋ ಅಂಬಿಲಿಕಸ್ ನೇವಲ್ಲು, ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಜಾಸ್ತಿ ಇರುತ್ತೆ. ಸೊ ಏನಾಗುತ್ತೆ, ಯಾರಿಗೆ ಭಯ ಜಾಸ್ತಿ ಇರುತ್ತೆ ಅಂದ್ರೆ ಫಿಯರ್ ಆಫ್ ವಾಟರು, ಫಿಯರ್ ಆಫ್ ಪೀಪಲ್, ಫಿಯರ್ ಆಫ್ ಬ್ಲ್ಯಾಕ್ ಕಲರ್, ಫಿಯರ್ ಆಫ್ ಡಾರ್ಕ್ನೆಸ್, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಜಾಸ್ತಿ ಇರುತ್ತೆ. ಎರಡನೇದು, ಯಾರಿಗೆ ಈ ಹೇಟ್ರೆಡ್ ಜಾಸ್ತಿ ಇರುತ್ತೆ ಹೇಳ್ತಾರಲ್ಲ, ಹೇಟ್ರೆಡ್ನೆಸ್ ಅಂದ್ರೆ ಇನ್ನೊಬ್ಬರನ್ನ ಹೇಟ್ ಮಾಡೋದು, ಅವ್ರ ಬಗ್ಗೆ ಜಿಲಸಸ್ ಇರೋದು, ಅವ್ರಿಗೆ ಕೂಡ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಜಾಸ್ತಿ ಇರುತ್ತೆ. ಅದಕ್ಕೆ ಹೇಳ್ತಾರಲ್ಲ, ಹೇಟ್ ನೋ ಬಡಿ, ಲವ್ ಎವ್ರಿಬಡಿ. ಸೊ ಬಿ ಕೈಂಡ್ ಹಾರ್ಟೆಡ್, ಹ್ಯಾವ್ ಸಿಂಪತಿ ಅಂಡ್ ಎಂಪತಿ. ಇನ್ನೊಬ್ಬರ ಬಗ್ಗೆ ಸಿಂಪತಿ, ಎಂಪತಿ, ಕೇರಿಂಗ್ ಅಟಿಟ್ಯೂಡ್ ಇದ್ರೆ ನಿಮ್ಮ ಹಾರ್ಟ್ ಚೆನ್ನಾಗಿರುತ್ತೆ. ಇದು ನಾನು ಹೇಳ್ಬೋದು ನಿಮಗೆ. ಹೀಗಾಗಿ ಈ ಸಿಕ್ ಮೈಂಡಿಂದ ಹೊರಗಡೆ ಬನ್ನಿ, ಎಲ್ಲರೂ ಕರುಣೆ, ದಯೆ ತೋರಿಸಿ, ಸಿಂಪತಿ, ಎಂಪತಿ ತೋರಿಸಿ, ಕೇರ್ ಮಾಡಿ, ಪ್ರಕೃತಿನ ಕೇರ್ ಮಾಡಿ, ಎನಿಮಲ್ಸ್ ಕೇರ್ ಮಾಡಿ, ಜನರ ಬಗ್ಗೆ ಕೇರ್ ಮಾಡಿ. ಆವಾಗ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಜಾಸ್ತಿ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ನೋಡಿ, ಇತ್ತೀಚೆಗೆ ಬಹಳಷ್ಟು ಬಿಲಿಯನರ್ಸ್ ಸಾವಿರಾರು ಕೋಟಿ ದುಡ್ಡಿದ್ರು ಕೂಡ ಯಾವುದೇ ಸಿಂಪತಿ, ಎಂಪತಿ ಇಲ್ಲದೆ ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಸತ್ತು ನಾನು ಸುತ್ತ ನೋಡಿದ್ದೇನೆ. ಮತ್ತೆ ಈ ಕೆಲವೊಬ್ಬರು ಟಾರ್ಚರ್ ಕೊಡ್ತಾರೆ ಇನ್ನೊಬ್ಬರಿಗೆ, ಅವ್ರಿಗೆ ಕೂಡ ಕೋಪ, ಫ್ರಸ್ಟ್ರೇಷನ್ ಜಾಸ್ತಿ ಆಗಿ ಈ ಸ್ಟ್ರೋಕ್ ಆಗೋ ಚಾನ್ಸ್ ಕೂಡ ಜಾಸ್ತಿ ಇರುತ್ತೆ. ಹೀಗಾಗಿ ನಿಮಗೆ ಒಳ್ಳೆ ಎಮೋಷನ್ಸು, ಒಳ್ಳೆ ಕೇರಿಂಗ್ ಅಟಿಟ್ಯೂಡು, ಸಿಂಪತಿ, ಎಂಪತಿ, ಈ ಫಾರ್ಗಿವ್ನೆಸ್ ಇದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಕಡಿಮೆ ಇದೆ ಅಂತ ಹೇಳ್ಬೋದು. ನಾವು ಬರೀ ಕೊಲೆಸ್ಟ್ರಾಲ್ ಚೆನ್ನಾಗಿಟ್ಕೊಂಡ್ರೆ, ಬಿ ಪಿ ಶುಗರ್ ಚೆನ್ನಾಗಿಟ್ಕೊಂಡ್ರೆ, ಜಿಮ್ ಮಾಡಿದ್ರೆ, ಅಥವಾ ನಾನು ಎವ್ರಿ ಇಯರು ಹಾರ್ಟ್ ಚೆಕಪ್ ಮಾಡಿದ್ರೆ, ಮತ್ತು ಈ ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಹಾರ್ಟ್ ಅಟ್ಯಾಕ್ ಇಂದ ಬಚಾವಾಗೋದನ್ನು ದಯವಿಟ್ಟು ತಿಳ್ಕೊಬೇಡಿ. ದಯವಿಟ್ಟು ಒಳ್ಳೆ ಮನಸ್ಸನ್ನು ರೂಢಿ ಮಾಡ್ಕೊಳ್ಳಿ, ಹಾರ್ಟ್ ಅಟ್ಯಾಕ್ ಇಂದ ತಪ್ಪಿಸ್ಕೊಳ್ಳಿ ನಾನು ಹೇಳ್ಬೋದು. ನೋಡಿ, ಇವತ್ತು ನಾನು 7S ಆಫ್ ದ ಹಾರ್ಟ್ ಅಟ್ಯಾಕ್ ಬಗ್ಗೆ ಹೇಳಿದೆ. ಇನ್ನು ಕೆಲವೊಂದು ಕಾರಣ ಇದೆ, ಅದು SL ಬರಲ್ಲ. ಏನಂದ್ರೆ ಹೈಪರ್ ಟೆನ್ಷನ್. ನೋಡಿ, ಹೈ ಬಿ ಪಿ ಇವತ್ತು ಬಹಳ ಕಾಮನ್ನು. ಹೇಳ್ತಾರಲ್ಲ, ನೋ ಬಿ ಪಿ ಬಿ ಹ್ಯಾಪಿ ಅಂತ. ಸೊ ಬ್ಲಡ್ ಪ್ರೆಷರು ಕೆಲವರು ಗೊತ್ತೇ ಆಗಲ್ಲ, ಸೈಲೆಂಟ್ ಹೈಪರ್ ಟೆನ್ಷನ್ ಇರುತ್ತೆ. ಹೈಪರ್ ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋಕೆ ಬಹಳಷ್ಟು ದಾರಿಗಳಿದೆ. ಅಕ್ಯುಪಂಕ್ಚರ್ ಕಡಿಮೆ ಮಾಡ್ಕೋಬೋದು, ಸ್ಟ್ರೆಸ್ ಕಡಿಮೆ ಮಾಡಿಕೊಂಡು ಚೆನ್ನಾಗಿ ನಿದ್ದೆ ಮಾಡಿ ಕೂಡ ಕಡಿಮೆ ಮಾಡ್ಕೋಬೋದು, ಒಳ್ಳೆ ಎಕ್ಸರ್ಸೈಸ್ ಮಾಡಿ ಕಡಿಮೆ ಮಾಡ್ಕೋಬೋದು. ನ್ಯಾಚುರಲ್ ರಿಲೀಫ್ ಅಂದರೆ ನಿಮಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಓಟ್ ಬ್ರ್ಯಾಂಡ್ ತಗೊಳ್ಳಿ, ರೆಡ್ಡಿಶ್ ರೈಸ್ ಸಪ್ಲಿಮೆಂಟ್ ತಗೊಳ್ಳಿ, ಗುಗ್ಗುಳು ಲಿಪಿಡ್ ಪ್ರೊಫೈಲ್ ಲಿಪಿಡ್ ಬರುತ್ತೆ ನಿಮಗೆ, ಅದನ್ನು ತಗೊಳ್ಳಿ. ಅಗಸೆ ಬೀಜದ ಪೌಡರ್ ತಗೊಳ್ಳಿ, ಒಮೆಗಾ 3. ಇದನ್ನು ತಗೊಂಡಾಗ, ಮತ್ತು ಕ್ವಾಡ್ಲಿವರ್ ಆಯಿಲ್ ಕ್ಯಾಪ್ಸೂಲ್ ಈ ಥರ ತಗೊಂಡಾಗ BPA ಮತ್ತು ಬೀಟ್ರೂಟ್ ಜ್ಯೂಸು, ನ್ಯಾಚುರಲ್ ವೈಸೋಡೈಲೇಟರ್ ಅಂತ ಹೇಳ್ಬೋದು, ಇದನ್ನು ತಗೊಂಡಾಗ BPಯನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಅಥವಾ ಡಾಕ್ಟರ್ ಹತ್ರ ತೋರಿಸಿ BP ಮಾತ್ರ ತಗೊಳ್ಳಿ, ದಯವಿಟ್ಟು ನಿಲ್ಲಿಸಬೇಡಿ. BPಯನ್ನು ಕಂಟ್ರೋಲ್ ಇರೋದ್ರಿಂದ ಕೂಡ ಹಾರ್ಟ್ ಅಟ್ಯಾಕ್ ಅನ್ನು ತಡಿಬಹುದು. ನೆಕ್ಸ್ಟ್ ಬಂದು ಒಬಿಸಿಟಿ. ಒಂದು ಸಿಂಪಲ್ ಟಿಪ್ ಕೊಡ್ತೀನಿ. ಒಬಿಸಿಟಿ ಅಥವಾ ಎಕ್ಸೆಸ್ ವೇಟ್ ಅನ್ನು ಕಡಿಮೆ ಮಾಡ್ಕೊಳ್ಳೋದು ಖಂಡಿತ ಸಾಧ್ಯ ಇದೆ. ಹೇಗೆ? ಸಾಯಂಕಾಲ ಸನ್ ಸೆಟ್ ಆದಮೇಲೆ ಆದಷ್ಟು ಊಟವನ್ನು ಕಡಿಮೆ ಮಾಡಿ, ಮುಂಚೆನೇ ಊಟ ಮಾಡಿ. ನಂಬರ್ 1 ಟಿಪ್. ನಾವು 7ರಿಂದ ರಾತ್ರಿ 11 ಗಂಟೆ ಏನು ಊಟ ಮಾಡ್ತಿಲ್ಲ, ಅದು ನಮ್ಮ ಒಬಿಸಿಟಿಗೆ ಮೇನ್ ಕಾರಣ ಅಂತ ಹೇಳ್ಬೋದು. ನಂಬರ್ 2, ಪ್ರೊಸೆಸ್ ಫುಡ್ಡು, ಪ್ಯಾಕೇಜ್ ಫುಡ್ಡು, ವೈಟ್ ಶುಗರು, ವೈಟ್ ಮೈದಾ, ವೈಟ್ ಬೇಕರಿ ಐಟಮ್ಸ್ ಇದು ದೂರ ಇದೆ. ಇದು ಕೂಡ ತಮಗೆ ವೇಟ್ ಜಾಸ್ತಿ ಆಗೋಕ್ಕೆ ಮೇನ್ ಕಾರಣ. ನಂಬರ್ 3, ಟೂ ಮಚ್ ಆಫ್ ಸಾಲ್ಟ್ ತಗೊಂಡಾಗ ಬಾಡಿಯಲ್ಲಿ ಅಥವಾ ಸ್ಟಿರಾಯ್ಡ್ ತಗೊಂಡಾಗ ವಾಟರ್ ರಿಟೆನ್ಷನ್ ಆಗಿ ವೇಟ್ ಜಾಸ್ತಿ ಆಗುತ್ತೆ. ಆದಷ್ಟು ಶುಗರು, ಸಾಲ್ಟು, ಸ್ಟಿರಾಯ್ಡಿಂದ ದೂರ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ನೀವು ಹೈ ಫೈಬರ್ ಡಯಟ್, ಒಂದು ಒಳ್ಳೆ ಫೈಬರ್ ತಗೊಳ್ಳಿ. ಯಾವುದು? ಚಿಯಾ ಸೀಡ್ಸು, ಸಬ್ಜಾ ಸೀಡ್ಸು, ಸಿಲೇಮ್ ಹಸ್ಕು, ಓಕೆ, ಇನ್ಯುಲಿನ್ ಪೌಡರ್, ಇನ್ಯುಲಿನ್ INULIN. ಈ ಪೌಡರ್ನು ಪದೇ ಪದೇ ಎವ್ರಿ 2 ಅವರ್ಸ್ 3 ಅವರ್ಸ್ ಕಮ್ಮಿ ಒಂದೊಂದು ಸ್ಪೂನ್ ತಗೊಂಡಾಗ ಕೂಡ ಹೈ ಫೈಬರ್ ಫುಡ್ ತಗೊಂಡಾಗ ನಮಗೆ ವೇಟ್ ಕೂಡ ಕಡಿಮೆ ಆಗುತ್ತೆ. ಕೆಲವರಿಗೆ ಮಸಲ್ ಜಾಸ್ತಿಯಾಗಿ ವೇಟ್ ಜಾಸ್ತಿ ಇರುತ್ತೆ, ಅದು ಇನ್ ನಥಿಂಗ್ ಟು ವರಿ ಅಬೌಟ್ ದ್ಯಾಟ್. ಬಟ್ ನಾನು ಹೇಳೋದು ಅಬ್ಡಾಮಿನಲ್ ಒಬೆಸಿಟಿ, ಬೆಲ್ಲಿ ಫ್ಯಾಟ್ ಅಂತ ಹೇಳ್ತೇವಲ್ಲ, ಅದು ನಮಗೆ ಕಡಿಮೆ ಇರಬೇಕಂದ್ರೆ ಹೈಟಲ್ಲೇ ಹಾಫ್ ಇರಬೇಕು. ಸೊ ವೇಸ್ಟ್ ಸರ್ಕಂಫರೆನ್ಸು ಅಂಡ್ ದ ಬೆಲ್ಲಿ ಬಟನ್ ಲೆವೆಲ್. ನೆಕ್ಸ್ಟ್ ಬಂದು ಡ್ರಗ್ ಸೈಡ್ ಎಫೆಕ್ಟ್. ನೋಡಿ, ಇವತ್ತು ಬಹಳಷ್ಟು ಜನ ಪ್ರತಿಯೊಂದಕ್ಕೂ ಮಾತ್ರೆ ತಗೋತಾರೆ. ಅಬಿಪ್ರೊಫಿನ್, ಆಸ್ಪಿರಿನ್, ನೈಮಸಿಲೈಡ್ ವೆರಿ ಪವರ್ಫುಲ್ ಪೇನ್ ಕಿಲ್ಲರು, ಆಕ್ಸಿಕಾಂಟಿನ್ ನಾರ್ಕೋಟಿಕ್ ಪೇನ್ ಕಿಲ್ಲರು. ಈ ಥರ ಪೇನ್ ಕಿಲ್ಲರ್ ತಗೊಂಡಾಗ ಏನಾಗುತ್ತೆ ನಿಮಗೆ, ಅದರಿಂದ ಸೈಡ್ ಎಫೆಕ್ಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ.
ಕೆಲವೊಂದು ಈಗ ನೋಡಿ ಕಾಮನ್ ಕೋಲ್ಡ್ ಮೆಡಿಸಿನ್ ಕೊಡ್ತಾರೆ, ಸಿಟ್ರಿಜಿನ್, ಅವೆಲ್ಲ ವೇಸ್ಟ್ ಆಫ್ ಸ್ಟಿಕ್ಕರು. ಅದು ತಗೊಂಡಾಗ ಕೂಡ ಬ್ಲಡ್ ವೆಸಲ್ ನ್ಯಾರೋ ಆಗಿ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಜಾಸ್ತಿ ಇರುತ್ತೆ. ಟೂ ಮಚ್ ಆಫ್ ಕಾಫಿ ಕುಡಿದಾಗಲೂ ಕೂಡ, ಕಾಫಿ ಇಸ್ ಆಲ್ಸೋ ಒನ್ ಆಫ್ ದ ಸೈಕೋ ಅಡಿಕ್ಟಿವ್ ಸಬ್ಸ್ಟೆನ್ಸ್, ಅವಾಗ ಕೂಡ ಹಾರ್ಟ್ ಅಟ್ಯಾಕ್ ಹೋಗೋ ಚಾನ್ಸ್ ಇರುತ್ತೆ ಟೂ ಮಚ್ ಕಾಫಿ ಕುಡಿದಾಗ. ಮತ್ತು ಇನ್ನೂ ಕೆಲವೊಂದು ಡ್ರಗ್ಸ್, ಸ್ಟೆಟಿನ್ಸ್ ಮತ್ತೆ ಡಯಾಬಿಟಿಸ್ ಮೆಡಿಸಿನ್ ತಗೊಂಡಾಗ ಕೂಡ ಹಾರ್ಟ್ ಅಟ್ಯಾಕ್ ಹೋಗೋ ಚಾನ್ಸ್ ಜಾಸ್ತಿ ಇರುತ್ತೆ. ತಾವು ಯಾವುದೇ ಔಷಧಿ ತಗೊಳ್ಳಿ, ಅದನ್ನು ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ, ಮತ್ತು ಡ್ರಗ್ಸ್.com ಅಲ್ಲಿ ಹೋಗ್ಬಿಟ್ಟು ಅದನ್ನು ಜೆನೆರಿಕ್ ನೇಮ್ ಟೈಪ್ ಮಾಡಿ, ಅವಾಗ ಸೈಡ್ ಎಫೆಕ್ಟ್ ಒಂದು ಲಿಸ್ಟ್ ಬರುತ್ತೆ, ಅದನ್ನು ಚೆಕ್ ಮಾಡಿ. ಸೊ ಅದನ್ನು ಕೂಡ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.